ನನ್ನ ಹುಟ್ಟು ಕೂಡ ಗುಬ್ಬಿ ಕಂಪ್ನಿಲೇ ಆಗಿದ್ದು. ನಾಟಕ ಮಾಡೋದು ಸುತಾರಾಮ್ ಇಷ್ಟ ಇರಲಿಲ್ಲ. 7ನೇ ಕ್ಲಾಸ್ ಓದುವಾಗ ನಮ್ಮ ತಂದೆ ತೀರ್ಕೊಂಡ್ರು. ಅವಾಗೇನೂ ಗೊತ್ತೇ ಇರಲಿಲ್ಲ. ಅದಾದಮೇಲೆ ನಮ್ಮ ಮನೆ ಪರಿಸ್ಥಿತಿ ನನ್ನ ನಾಟಕ ಮಾಡೋದಕ್ಕೆ ಮತ್ತೆ ಶುರು ಮಾಡಿದೆ. ರಾತ್ರಿ ಫುಲ್ಲು ನಾಟಕ ಮಾಡಬೇಕು, ಬೆಳಗ್ಗೆ ಬಂದು ಎಕ್ಸಾಮ್ ಬರೀಬೇಕು. ಪಿಸದ ಬನ್ನಿ ನಿಮ್ಮಲ್ಲಿ ನೀವು ಮಾತಾಡ್ಕೊಡೋವಂಥದ್ದನ್ನು ಕಡೇ ಸೀಟಿನ ಕಡೇ ಪ್ರೇಕ್ಷಕನಿಗೂ ಕೇಳಬೇಕು. ಆದರೆ ಸೀರಿಯಲಲ್ಲಿ ಹಾಗಲ್ಲ, ಒಳಗೆ ಗುಣಕ್ಕೊಂತೀವಿ. ಆ ರುದ್ರಾಣಿ ಕ್ಯಾರೆಕ್ಟರ್ ಮಾಡಿದೆ, ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನನಗೆ. ಇವಾಗ ಉದಯದಲ್ಲಿ 5 ಸೀರಿಯಲ್ 6:30 ಸ್ಟಾರ್ಟ್ ಆದರೆ 10 ಗಂಟೆವರೆಗೆ ನಾವೇ ಇರ್ತಾಯಿದ್ವಿ. ಈಗ ಸತ್ತು ಮಲಗಿರೋ ಹೆಣಕ್ಕೋ ಐಶ್ಯಾಡೋ ಹಾಕೊಂಡು ಹೂವೆಲ್ಲ ಮುಡ್ಕೊಂಡು ಆರಾಮಾಗಿ ಹಿಂಗೆ ಮಲಗಿರುತ್ತೆ. ವಿನೋದ್ ರಾಜ್ ಅವ್ರ ಕಾಲೇಜ್ ಹೀರೋನಲ್ಲಿ ಹೀರೋಯಿನ್ ಆಗಿ ನನಗೆ ಅವಕಾಶ ಬಂದಿತ್ತು. ಯಾಕೆಂದರೆ ಲೀಲಾವತಿ ಅಮ್ಮನವರು ಮಂಗಳೂರು, ತುಳು ಮಾತಾಡೋದು, ನಮ್ಮ ತಾಯಿ ಮಂಗಳೂರು. ಕಿರುತೆರೆ ಅಂತ ಬಂದಾಗ ಇದಿಷ್ಟೇ ಇರುತ್ತೆ, ಇಷ್ಟರಲ್ಲಿ ನಾವು ಅಭಿನಯ ಮಾಡಬೇಕು. ಆವಾಗ ಗೊತ್ತಾಯ್ತು, ಇದ್ರ ಕಷ್ಟ ಹಿಂಗೆ, ಇದನ್ನು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹ್ಞೂ ಅಂತೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ 2 ವರ್ಷ ಏನೂ ಕೆಲಸ ಇಲ್ಲ, ಲಿಟ್ರಲಿ ಏನೂ ಕೆಲಸ ಇಲ್ಲ. ಮನೇಲಿ ಕೂತೆ ಅಮ್ಮ ಅಮ್ಮ ಅಂತ ಮಾತಾಡ್ಸೋರು ಫೋನ್ ಮಾಡಿದ ತಕ್ಷಣ ಹೇಳ್ರಿ ಅನ್ನಕ್ಕೆ ಸ್ಟಾರ್ಟ್ ಮಾಡೋರು. ಏನಂದ್ರೆ ಏನೂ ಬರಲ್ಲ ಅಂಥವ್ರು ಮಾಡ್ತಾ ಇದ್ದಾಗ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಅಲ್ಲಿಗೆ ನಮ್ದೇನು ಯೋಗ್ಯತೆಯೇ ಇಲ್ವಾ, ನಾವೇನು ನಮ್ಗೆ ಆ ಟ್ಯಾಲೆಂಟೇ ಇಲ್ವಾ? ನೋಡೋದಕ್ಕೆ ಚೆನ್ನಾಗಿದ್ದು ಸಣ್ಣ ವಯಸ್ಸಿನ ಹುಡುಗಿಯರು, ಅಂದರೆ ಅಮ್ಮನ ಕ್ಯಾರೆಕ್ಟರ್ ಮಾಡೋದಕ್ಕೂ ಚಿಕ್ಕ ಏಜ್ ಹುಡುಗಿಯರು, ಸಣ್ಣಗಿರಬೇಕು, ತೆಳ್ಳಗಿರಬೇಕು, ಗ್ಲಾಮರಸ್ ಆಗಿರಬೇಕು ಅಂತ ಕೇಳ್ತಾರೆ. ಈಗ ಅದೊಂದು ಡೈಲಾಗ್, ಹೊಸ ಡೈಲಾಗ್ ಚಾನಲ್ನಲ್ಲಿ ಡಿಟೆಕ್ಟ್ ಮಾಡಿದ್ರು. ಈಗ ಹೊಸಬ್ರು ನೀವು, ಇನ್ನೊಂದು 2 ವರ್ಷ ನೀವೇ ಸ್ಟಾರ್ಗಳಲ್ಲ. ಅಷ್ಟೊತ್ತಿಗೆ ಸಿನಿಮಾ ಆಯಿತು. ಈಗ ನಿಮ್ಮ ಬದುಕಿನ ಕತೆಗೆ ಹೋಗೋಣ ಮೇಡಮ್. ನೀವು ರಂಗಭೂಮಿ, ಕಿರುತೆರೆ ಮತ್ತು ಸಿನಿಮಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಂತ ಸದ್ಯಕ್ಕೆ ಭೂಮಲ್ಲಿ ಇದ್ದೀರ ಮೇಡಮ್. ಮುಂಚೆ ನಾವು ಸೀರಿಯಲ್ ನೋಡ್ತಿದ್ದಾಗ ಮೇಡಮ್ ಘಟವಾಣಿ ಪಾತ್ರಗಳು, ಗಯಾಳಿ ಪಾತ್ರ ಎಲ್ಲ ಮಾಡ್ತಿದ್ರಿ ಮೇಡಮ್. ನಾನು ನಿಮ್ಮ ಸ್ಟಾರ್ಟಿಂಗ್ ಮಾಡೋದು ಭಯ ಪಟ್ಟಿದ್ದೆ. ನಾನು ನಿಮ್ಮ ಜೊತೆನೇ ನಾನು 2 ಶಾರ್ಟ್ ಮೂವಿ ಕೂಡ ಮಾಡಿದ್ದೀನಿ. ಇಲ್ಲ ಮೇಡಮ್, ಸ್ಟಾರ್ಟಿಂಗ್ ಭಯ ಪಟ್ಟಿದ್ದೆ ನಾನು. ಯಾಕೆ ಚಿಕ್ಕವರಾಗ ನೋಡಿರ್ತೀವಲ್ಲ ಮೇಡಮ್, ಸ್ವಲ್ಪ ಅದು ಇರುತ್ತದು. ಬಟ್ ನಿಮ್ಮನ್ನ ಎದುರುಗಡೆ ನೋಡಿದಾಗ ನೀವು ಹಂಗೆ ಇಲ್ಲೇ ಇಲ್ಲ ಮೇಡಮ್. ಮಾತಾಡ್ತೋದಾಗ ಅನ್ಕೊಂಡಿದ್ದೆ ನಾನು, ಇವ್ರು ಹೆಂಗೆ ಅಪ್ರೋಚ್ ಮಾಡೋದು ಮೇಡಮ್, ಮಾತಾಡ್ತಾರ ಅಥವಾ ಏನೋ ಸ್ವಲ್ಪ ತೋರಿಸ್ತಾರ ಆಟಿಟ್ಯೂಡ್ ಆ ಥರ ಅನ್ಕೊಂಡಿದ್ದೆ. ಅದು ಸತ್ಯ ಏನೂ ಇಲ್ಲ ಮೇಡಮ್ ಮಾತ್ರ. ಯಾಕಂದರೆ ಅದಕ್ಕೆ ಕಾರಣ ರಂಗಭೂಮಿ ಇರ್ಬೋದಾ? ಹೌದು, 100%. ಪೌರಾಣಿಕ ರಂಗಭೂಮಿ ಏನಿದೆ ಅಲ್ಲ, ಅದು ಎಲ್ಲ ಕಲೆಗಳ ತಾಯಿ ಬೇರು ಇದ್ದ ಹಾಗೆ. ಆ ಬೇರು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಎಲ್ಲ ಈ ಬೇರೆ ಕಲೆ ಏನೇನಿದೆ ಅದೆಲ್ಲ ಅದರ ಟಿಸಲುಗಳು ಅಂತಾರಲ್ಲ, ಹಾಗೆ ನಾವುಗಳೆಲ್ಲ ಅಲ್ಲಿಂದ ಬಂದಿರೋದು. ಆ ತಾಯಿ ಆಶೀರ್ವಾದ ನಮಗಿರೋದ್ರಿಂದ ಅದು ತುಂಬ ತಾಳ್ಮೆನ ಕಲಿಸುತ್ತೆ ರಂಗಭೂಮಿ. ನಾನು ಸಣ್ಣ ಮಗು ಆಗಿದ್ದಾಗಲೇ ನಮ್ಮ ತಂದೆ ತಾಯಿ ಇಬ್ಬರು, ತಂದೆ ಕೃಷ್ಣಮೂರ್ತಿ, ತಾಯಿ ಜಯಲಕ್ಷ್ಮಿ ಅಂತ, ಅವರು ಗುಬ್ಬಿ ಕಂಪ್ನಿಯಲ್ಲಿ ಇದ್ದಂಥ ಕಲಾವಿದರು. ನನ್ನ ಹುಟ್ಟು ಕೂಡ ಗುಬ್ಬಿ ಕಂಪ್ನಿಲೇ ಆಗಿದ್ದು. ಹಾಗಾಗಿ ಆ ಬಣ್ಣದ ಲೈಟ್ಗಳು, ಆ ಬೆಳಕು, ಆ ಬಣ್ಣ, ಆ ಬಟ್ಟೆಗಳು ಅಲ್ಲೇ ಬೆಳೆದದ್ದು. ಹೌದು. ನಮ್ಮ ತಾಯಿ ನಮ್ಮ ತಂದೆ ಇಬ್ಬರು ಕಲಾವಿದರು. ನಮ್ಮ ತಂದೆ ಸೀನರಿಗಳೆಲ್ಲ ಪೇಂಟ್ ಮಾಡ್ತಾರೆ, ಅದನ್ನು ಕೂಡ ಮಾಡ್ತಾರೆ. ಒಳ್ಳೆ ಪೇಂಟ್ರು ಕೂಡ ಅವರು. ತುಂಬ ಫೇರಾಗಿ ತುಂಬ ಲಕ್ಷಣವಾಗಿದ್ದಂಥವ್ರು ನಮ್ಮ ತಂದೆ. ಅವರು ಹೆಣ್ಣು ಪಾತ್ರಗಳನ್ನ ಹಾಕಿದ್ರೆ ಯಾರು ಗಂಡಸು ಅಂತ ಗುರುತಿಸ್ತಾನೆ ಇರಲಿಲ್ಲ, ಅಷ್ಟು ಚೆಂದ ಕಾಣಿಸೋರಂತೆ. ಕನ್ಯಾರಾಶಿ ಕೃಷ್ಣಮೂರ್ತಿ ಅಂತಲೇ ಕರೆಯೋರು ನಮ್ಮ ತಂದೆನ. ಹಾಗೆ ಆ ಪರಿಸರದಲ್ಲೇ ಬೆಳೆದಿದ್ದರಿಂದ ಕೃಷ್ಣಲೀಲೆ ಅನ್ನೋ ನಾಟಕದಲ್ಲಿ ಬಾಲಕೃಷ್ಣನಾಗಿ ಫಸ್ಟು ನಾನು ರಂಗಭೂಮಿ ಪಾದಾರ್ಪಣೆ ಮಾಡಿದ್ದು. ಅದಕ್ಕೆ ಮುಂಚೆ ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ 9 ತಿಂಗಳು ಮಗು ಆ ಹುಟ್ಟುತ್ತಲ್ಲ, ಒಂದು ತೊಟ್ಲಿಗೆ ಹಾಕೋದು ಒಂದು ಸೀನ್ ಮಾಡಿದ್ದು. ದಿನ ನಾಟಕಗಳಿದ್ದಾಗ ನಮ್ಮ ಕಂಪನಿ ಓನರ್ ಹೇಳೋ ನನಗೊಂದು ಕಡಲೆ ಬೀಜ ಒಂದು ಫುಲ್ಲು ಒಂದಷ್ಟು ಕೊಡಿಸ್ಬಿಟ್ಟು, ಮುಂದೆ ಈ ಹಾರ್ಮೋನಿಯಂ ಪೆಟ್ಟಿಗೆ ತಗ್ಗೆಲ್ಲ ಮಾಡಿ ಕೂರ್ಸಾರಲ್ಲ ಹಳೆ ಕಾಲದಲ್ಲಿ ಥಿಯೇಟ್ರಲ್ಲಿ, ಅಲ್ಲಿ ಕೂರಿಸ್ಬಿಡೋದು. ಯಾರ್ಯಾರು ಏನು ತಪ್ಪು ಮಾಡ್ತಾರೆ ನೀನು ಹೇಳಮ್ಮ ಅಂತ. ಚಿಕ್ಕವರಿದ್ದಾಗಲೇ ಅದು ದಿನ ರಿಹರ್ಸಲ್ ಮಾಡೋರಲ್ವಾ ಅವರು. ರಿಹರ್ಸಲ್ ಮಾಡೋ ಕೂತ್ಕೊಂಡು ಕಡಲೆ ಬೀಜ ತಿನ್ಕೊಂಡು ನೋಡ್ತಾ ಇರೋದಂತೆ. ಎಲ್ಲ ಪಾತ್ರದ ಎಲ್ಲ ಸಂಭಾಷಣೆ, ಎಲ್ಲ ಹಾಡುಗಳು ನನಗೆ ಗೊತ್ತಿತ್ತಂತೆ. ಯಾರು ಏನು ತಪ್ಪಣೆ, ಇವನು ತಪ್ಪು ಮಾಡ್ದ ಅಂಕಲ್ಲು, ಆ ಆಂಟಿ ತಪ್ಪು, ಈ ಡೈಲಾಗ್ ಬಿಟ್ಬಿಟ್ರು ಇವರು. ನನಗೆ ಚಾಕ್ಲೇಟು ಅವು ಇವು ಕೊಟ್ಟು ಲಂಚ ಕೊಡೋದು, ಹೇಳ್ಬೇಡ ಕಣೆ ಮಾಲೀಕರಿಗೆ ಹೇಳ್ಬೇಡ ಕಣೆ ಅಂತ. ಆ ರೀತಿ ಬೆಳ್ಕೊಂಡು ಮೊದಲು ಕೃಷ್ಣನ ಪಾತ್ರ ಮಾಡಿದ್ದು ನಾನು, ಬಾಲಕೃಷ್ಣನಾಗಿ. ಆಗೆಲ್ಲ ಕಂಪನಿ ಅಂದರೆ ಗೊತ್ತಲ್ವ, ಒಂದೂರಿಂದ ಒಂದೂರಿಗೆ ಶಿಫ್ಟ್ ಆಗ್ತಾ ಇತ್ತು. ಆಗ ಸ್ಕೂಲ್ಗೆ ಹೋಗೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ತಾಯಿಯವ್ರ ತಾಯಿ ಅಜ್ಜಿ ಅವರು ಶಿವಮೊಗ್ಗದಲ್ಲಿದ್ದ, ಅಲ್ಲಿ ನನ್ನ ಕಳಿಸೋರು ಓದೋಕ್ಕೆ. ತಂದೆಯವರು ತಂದೆಯವರು ತರೆಕೆರೆ
ತರೀಕೆರೆ. ತರೀಕೆರೆ. ನಮ್ಮ ತಾಯಿ ಮೂಲ ಬಂದು ಮಂಗಳೂರು. ಹಾಂ, ಮಂಗಳೂರು. ಅವರ ತಾಯಿ ಅವ್ರು ನಮ್ಮ ಚಿಕ್ಕಮ್ಮಂದರು ಅವರು ಇವರೆಲ್ಲ ಶಿವಮೊಗ್ಗ, ಭದ್ರಾವತಿ ಆ ಕಡೆ ಇದ್ದಾರೆ. ಅಲ್ಲಿ ನಮ್ಮ ಅಜ್ಜಿ ಹತ್ರ ಓದಕ್ಕೆ ಬಿಟ್ಟಿದ್ದು. 1ರಿಂದ 4ನೇ ಕ್ಲಾಸ್ವರೆಗೆ ಅಲ್ಲಿ ಓದಿದೆ. ಅದಾದಮೇಲೆ ಕಂಪ್ನಿಯಿಂದ ನಮ್ಮ ತಾಯಿಯವರು ಆಗ ಆರ್ಥಿಕವಾಗಿ ಏನೋ ತೊಂದರೆ ಆಯಿತು ಅಂತ ಕಂಪ್ನಿ ಬಿಟ್ಟು ಬೆಂಗಳೂರಲ್ಲೇ ಸೆಟ್ಲ್ ಆಗಬೇಕು ಅಂತ ಬಂದಾಗ ನನ್ನನ್ನು ಕರೆಸ್ಕೊಂಡ್ರು ಬೆಂಗಳೂರಿಗೆ. ಆವಾಗ ಸಣ್ಣ ಪುಟ್ಟ ನಾಟಕ, ನನಗೆ ನಾಟಕ ಮಾಡೋದು ಸುತಾರಾಮ್ ಇಷ್ಟ ಇರಲಿಲ್ಲ. ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡು ನಾನು ಡಾಕ್ಟ್ರ್ ಆಗಬೇಕು, ಓದಬೇಕು, ಚೆನ್ನಾಗಿ ಡಾಕ್ಟ್ರ್ ಆಗಬೇಕು ಅಂತ ಭಾಳ ಇಷ್ಟ ನನಗೆ. ನಮ್ಮ ತಂದೆಗೂ ಚೆನ್ನಾಗಿ ಓದ್ ಮಗಳೇ, ಒಳ್ಳೆ ಇದಾಗ್ತೋ, ನಮ್ಮ ಕಷ್ಟ ನಿನಗೆ ಬೇಡ, ಹಾಗೆ ಹಿಂಗೆ. ಅದಾದಮೇಲೆ 7ನೇ ಕ್ಲಾಸ್ ಓದೋವಾಗ ನಮ್ಮ ತಂದೆ ತೀರ್ಕೊಂಡ್ರು. ಅವಾಗೇನೂ ಗೊತ್ತೇ ಇರಲಿಲ್ಲ. ಅದಾದಮೇಲೆ ನಮ್ಮ ಮನೆ ಪರಿಸ್ಥಿತಿ ನನ್ನ ನಾಟಕ ಮಾಡೋದಕ್ಕೆ ಮತ್ತೆ ಶುರು ಮಾಡಿದೆ. ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ, ಜಾನಪದ ಎಲ್ಲ ನಾಟಕಗಳು ಶುರುವಾಯಿತು. ಪ್ರಾಕ್ಟೀಸ್ ಅಂದರೆ ನಾನು ಸ್ಕೂಲ್ ಹತ್ರ ನಾಟಕ ಹೋದ್ರೆ ಅಲ್ಲೇ ಬಂದ್ಬಿಡೋರು ಪ್ರಾಕ್ಟೀಸ್ ಕರ್ಕೊಂಡು ಬರೋದಕ್ಕೆ. ಯೂನಿಫಾರ್ಮ್ ಅಲ್ಲೇ ಬಂದ್ಬಿಡೆ, ಸೈಕಲಲ್ಲಿ ಕರ್ಕೊಂಡ್ಬಂದ್ಬಿಡೋರು. ನಾನು ಅವ್ರಿಗೆ ಕಂಡೀಷನ್ ಆಗ್ತಾಯಿದ್ದೆ. BR ಜಿ ರಾವ್ ಅಂತಿದ್ರು, ಅವ್ರದ್ದೊಂದು ನಾಟಕ ದಿವ್ಯ ದರ್ಶನ ಅಂತ ನಾಟಕ, ಅದ್ರಲ್ಲಿ ಮೇನ್ ಅಂಬಿಕಾ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅವರು ಅವ್ರ ಮಗನ್ನ ಕಳಿಸ್ಬಿಡೋರು ಸೈಕಲಲ್ಲಿ ಕರ್ಕೊಂಡ್ಬಂದ್ಬಿಡೋರು ಪುಟ್ಟಿನ ಅಂತ. ನನಗೆ ಜಾಮೂನು ಮಸಾಲೆ ದೋಸೆ ಕೊಡಿಸಿದ್ರೆ ನಾನು ಸೈಕಲ್ ಹತ್ತುತ್ತೀನಿ. ಜಾಮೂನು ಮಸಾಲೆ ದೋಸೆ ಫೇವ್ರೇಟ್ ನನಗೆ. ಅದು ಫಸ್ಟ್ ಕೊಡಿಸಿದ್ರೆ ನಾನು ಸೀನ್ ಮಾಡ್ತಾಯಿದ್ದೆ, ಮಾತೇ ಆಡ್ತಿರ್ಲಿಲ್ಲ, ಸೈಲೆಂಟಾಗಿ ಹಿಂಗೆ ಕೂತ್ಕೊಂಡ್ಬಿಡ್ತಿದ್ದೆ. ಯಾಕಮ್ಮ ಏನಮ್ಮ ಇದೊಂದು ಮಾತಾಡೆ, ಬರುತ್ತೆ ಮಸಾಲೆ ದೋಸೆ, ಬರಲಿ ಆಮೇಲೆ ಮಾತಾಡ್ತೀನಿ ಅಂತ. ಆ ಥರ ನನ್ನ ಜರ್ನಿ ಶುರುವಾಗಿದ್ದು. ಸ್ಕೂಲ್ಗೆ ಹೋಗ್ಕೊಂಡೇ ನಾಟಕ ಮಾಡ್ತಾಯಿದ್ದೆ. ನೈಟು ಪೌರಾಣಿಕ ನಾಟಕಗಳು ಶುರುವಾಗಿಬಿಟ್ರಂತೂ ಜನವರಿಯಿಂದ ಏಪ್ರಿಲ್, ಮೇ, ಜೂನು ಮಳೆ ಸ್ಟಾರ್ಟ್ ಆಗೋವರೆಗೂ ದಿನಾ ರಾತ್ರಿ ನಾಟಕ, ರಾತ್ರಿ ಎಲ್ಲ ನಾಟಕ. ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು. ಸ್ಕೂಲಲ್ಲೂ ಏನು ಸುಮ್ಮನೆ ಇರ್ತಿರ್ಲಿಲ್ಲ. ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಳ್ಳೋದು. ನಾನು ಫುಟ್ಬಾಲ್ ಪ್ಲೇಯರು, ಕಬಡ್ಡಿ ಕ್ಯಾಪ್ಟನ್, ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೆ. ನಾಟಕದಿಂದ ಹೋಗೋಕ್ಕಾಗಲಿ, ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿದೆ. ಕಬಡ್ಡಿ ಪ್ಲೇಯರ್ ನಾನು. ರಿಲೇ ಕ್ಯಾಪ್ಟನ್ನು, 400 ಮೀಟರ್ಸ್ ರಿಲೇ ಕ್ಯಾಪ್ಟನ್ನು. ಆಮೇಲೆ ವಾಲಿಬಾಲ್ ವೈಸ್ ಕ್ಯಾಪ್ಟನು ಸ್ಕೂಲಲ್ಲಿ. ಈ ಥರ ಸ್ಕೂಲಲ್ಲಿದ್ದರೂ ಕ್ಲಾಸಲ್ಲಿ ಇರ್ತಾ ಇರಲಿಲ್ಲ. ಬರೀ ಕಲ್ಚರ್ ಆ್ಯಕ್ಟಿವಿಟಿ ಅಂತೆ, ಡ್ಯಾನ್ಸ್ ಅಂತೆ, ಗೇಮ್ಸ್ ಅಂತೆ, ಸ್ಪೋರ್ಟ್ಸ್ ಅಂತೆ, ಇದೇ ಥರ 1 ನಿಮಿಷ ಕಾಲಿಗೆ ಚಕ್ರ ಕಟ್ಕೊಂಡು ತಿರ್ಗ್ತಾ ಇದ್ದಿದ್ದಂಥ ಜೀವನ ಈಗಲೂ ಹಂಗೆ ಆಗ್ಬಿಟ್ಟಿದೆ. ಆ ಥರ ಇದ್ದಿದ್ದು. ಆವಾಗ್ಲೂ ಅಷ್ಟೇ, ಯಾವಾಗ ಒಂದು ಸರಿ ಮೆಮೊರಿ ಅದು ಓದ್ಕೊಂಡ್ರೆ ಅವಳು ಓದ್ತಾಳೆ ಬಿಡ್ರಪ್ಪ, ಅವಳು ಮಾಡ್ತಾಳೆ ಅನ್ನೋ ಒಂದು ಇದಿತ್ತು. SLCನಲ್ಲಿ ಎಕ್ಸಾಮ್ ಟೈಮಲ್ಲೇ ನಾಟಕಗಳು. ರಾತ್ರಿ ನಾಟಕ ಮಾಡಬೇಕು, ಬೆಳಗ್ಗೆ ಬಂದು ಎಕ್ಸಾಮ್ ಬರೀಬೇಕು. ರಾತ್ರಿ ಫುಲ್ಲು ನಾಟಕ ಮಾಡಬೇಕು, ಬೆಳಗ್ಗೆ ಬಂದು ಎಕ್ಸಾಮ್ ಬರೀಬೇಕು. ಆ ಥರ ಆಗಿ ನಾನು ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ನೋಡಿದ್ರೆ ಪಾಸ್ ಆಗಿದ್ದೆ. ಆದರೆ ಕಾಲೇಜ್ಗೆ ಹೋಗೋಕ್ಕೆ ಆಗಲಿಲ್ಲ. ಹೇಳಿದ್ನಲ್ಲ, ಆರ್ಥಿಕವಾಗಿ ಏನು ಇದಾಗಿರಲಿಲ್ಲ ಅಂತ. ಕನಸಿಗೆ ಮುಗೀತು ನಂದು ವಿದ್ಯಾಭ್ಯಾಸ. ಅಷ್ಟಕ್ಕೆ ಬಿಟ್ಬಿಟ್ಟೆ. ಡಾಕ್ಟ್ರ್ ಆಗೋ ಕನಸು ಅಷ್ಟರಲ್ಲೇ ಇತ್ತು. ಬಟ್ ಡಾಕ್ಟ್ರ್ ಆಗಿದ್ದರೆ ಬರೀ ಡಾಕ್ಟ್ರ್ ಆಗಿರ್ತಿದ್ದೇನೋ, ಆ್ಯಕ್ಟ್ರ್ ಆಗಿ ಎಲ್ಲನೂ ಆಗ್ತಾ ಇದ್ದೀನಿ. ಅದು ಇಲ್ಲಿತ್ತೇನೋ ನನಗೆ ಹೇಳ್ಕೊಂಬ ಡಾಕ್ಟರ್ ಪಾತ್ರ ಮಾಡಿದ್ರು. ಮಾಡಿದ್ದೀನಿ. ಆ ಡಾಕ್ಟ್ರು ಮಾಡಿದಾಗಂತೂ ಕೋಟು ಸ್ಟೆಥೋಸ್ಕೋಪ್ ಬಿಚ್ಚೇ ಇಡೀ ದಿನ ಶಕೆ ಆದರೂ ಫ್ಯಾನ್ ಕೆಳಗಡೆ ಕುತ್ಕೊಂಡಿರ್ತಿದ್ದೆ, ಅವತ್ತು ಬಿಚ್ಚೇ ಇರಲಿಲ್ಲ. ಹೌದೌದೌದು. ಅದಾದಮೇಲೆ ನಾಟಕಗಳಾಯಿತು. ಸೀರಿಯಲಲ್ಲೇ ಅವಕಾಶಗಳು ಅಂದರೆ ಶೂಟಿಂಗ್ ಅಂದರೆ ನಂಗೆ ಒಂಥರ. ಅಲ್ಲಿ ಹೋದರೆ ಬಣ್ಣ ಹಚ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಕಾಯ್ಬೇಕಂತೆ. ಯಾರು ಕಾಯ್ತಾರಪ್ಪ? ಇಲ್ಲಿ ಹೋದ್ರೆ ಒಂದು ನಾಟಕ ಮಾಡಿ ಹಿಂಗೆ ಬರ್ತೀವಿ, ಪೇಮೆಂಟ್ ಇಸ್ಕೊಂಡು ಹೋಗ್ತೀವಿ. ನಾನು ಕಾಯಿಗೆಯೋದು ಅಷ್ಟು ಪೇಷನ್ಸ್ ಇಲ್ಲ. ರಂಗಭೂಮಿಲಿ ಇದ್ದಾಗ ಆಮೇಲೆ ನಿಮ್ಮ ಸೀರಿಯಲ್ ಅವಕಾಶ ಸಿಕ್ತು. RT ನಗರದಲ್ಲಿ HM ನಾಯಕ ಅಂತ ಒಂದು ನಾಟಕ. HM ನಾಯಕ ಪ್ಲೇ ಆಗ್ತಾಯಿತ್ತು. ಅಲ್ಲಿಗೆ ಕರಿಸುಬ್ಬು ಅವರು ಗೆಸ್ಟಾಗಿ ಬಂದಿದ್ದರು. ಅವರು ನನ್ನ ಕ್ಯಾರೆಕ್ಟರ್ನ ನೋಡಿ ಸ್ಟೇಜ್ ಹಿಂದೆ ಬಂದ್ಬಿಟ್ಟು, ಮಗು ಬಾಮ ಇಲ್ಲಿ ಅಂತ ಕರೆದ್ಬಿಟ್ಟು, ತುಂಬ ಚೆನ್ನಾಗಿ ಮಾಡಿದೆ ಮಗಳೇ, ಚೆನ್ನಾಗಿದೆ, ಸೀರಿಯಲಲ್ಲಿ ಮಾಡ್ತೀಯಾ? ಓಕೆ ಮಾಡ್ತೀನಿ ಅಂತಂದೆ. ನನಗೆ ಅವಾಗ ಏನು ಅಂತಲೂ ಗೊತ್ತಿರಲಿಲ್ಲ. ಸೀನ್ಗೆ ಹೋಗೋ ಅರ್ಜೆಂಟು, ಮಾಡ್ತೀನಿ ಅಂದ್ಬಿಟ್ಟು ಹೊಟ್ಟೋದೆ. ಆಮೇಲೆ ಅವಾಗೆಲ್ಲ ಫೋನು ಅಲ್ಲೆಲ್ಲ ಏನಿರಲಿಲ್ಲಲ್ಲ. ಮಾರನೇ ದಿನ ಅವರೇ ಬಂದರು ಮನೆ ಹತ್ರ. ಅಲ್ಲಿ ಬಂದು ಈ ಥರ ಇದು ಮಾಡಿ, ಹಿಂಗಿದೆ ಲೆಪ್ರಸಿ ಅಂತ ಒಂದು ಡಾಕ್ಯುಮೆಂಟ್ರಿ ಥರ ಮಾಡ್ತಾಯಿದ್ರು. ಅದು 13 ಲ್ಯಾಂಗ್ವೇಜಲ್ಲೂ ಮಾಡ್ತಾರೆ. ಸ್ಟ್ರೈಟ್ ಅವೇ ಇಂಗ್ಲೀಷಲ್ಲಿ ಶೂಟ್ ಆಗುತ್ತೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಡಬ್ ಆಗುತ್ತೆ ಅಂತ. ಅದೇ ನಾನು ಫಸ್ಟ್ ಕ್ಯಾಮ್ರಾ ಎದುರಿಸಿದ್ದು. ಲೆಪ್ರಸಿನ ಡಾಕ್ಯುಮೆಂಟ್. ಲಕ್ಷ್ಮೀ ಭಟ್ ಅವ್ರು ಇದ್ದಾರಲ್ಲ, ಅವರು ನನ್ನ ಅಕ್ಕನ ಕ್ಯಾರೆಕ್ಟರ್, ಅವ್ರ ಮೇನ್ ಲೀಡು. ಅವ್ರ ತಂಗಿ ಕ್ಯಾರೆಕ್ಟ್ರು ನಾನು ಮಾಡಿದ್ದೆ. ರಾಧಾ ರಾಮಚಂದ್ರ ಅವರು ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದರು. ಫಸ್ಟ್ ಕ್ಯಾಮ್ರಾ ಅಂತ ಎದುರಿಸಿದ್ದು ಅದು ನಾನು. ಅದಾದಮೇಲೆ ಸಣ್ಣ ಪುಟ್ಟ ಒಂದು ಚಿತ್ತಾರದ ಬದುಕು ಅಂತ ಒಂದು ಮಾಡಿದೆ. ಆಮೇಲೆ ಸುಮಾರು ಒಂದು ಸಣ್ಣ ಪುಟ್ಟ, ಅಂದರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಮಾಡೋದಕ್ಕೆ. ಪಾಪ ಪಾಂಡು ಅವು ಇವು ಎಲ್ಲ ಮಾಡ್ತಾಯಿದ್ದೆ. ಮೇಜರ್ ಕ್ಯಾರೆಕ್ಟ್ರು ಅಂತ ನಾನು ಫಸ್ಟ್ ಪ್ಲೇ ಮಾಡಿದ್ದು ಅಮ್ಮ ನಾಗಮ್ಮ ರುದ್ರಾಣಿ ಕ್ಯಾರೆಕ್ಟರ್. ಇದೆ ರಂಗಭೂಮಿ ನಡೀತಾನೆ ಇತ್ತು. ರಂಗಭೂಮಿ ಮೇಲೆ ಆ ಪ್ರೀತಿ, ಅದು ಅಲ್ಲಿ ಅದು ಬೇರೆ ಬಿಡಿ. ಆ ಅಟ್ರಾಕ್ಷನ್ನು, ಆ ಇದಿದೆಯಲ್ಲ, ಒಂದು ಆಕರ್ಷಣೆ ಈಗಲೂ ಅದೊಂದರೆ
ಒಂದೇನು ಅಂದರೆ ನೋಡಿ, ರಂಗಭೂಮಿ ನೀವೇನು ನಾಟಕ ಮಾಡ್ತೀರಲ್ವ, ಅಲ್ಲೇ ಇಡ್ರೆ ಅಲ್ಲೇ ಬಹುಮಾನ. ನೀವೇನು ತಪ್ಪು ಮಾಡಿದ್ರೆ ಅಲ್ಲೇ ಬೈಸ್ಕೊತೀರ, ಚೆನ್ನಾಗಿ ಮಾಡಿದ್ರೆ ಅಲ್ಲೇ ಹೋಗಿಸ್ಕೊತೀರ. ಈಗ ನಾವು ಸೀರಿಯಲ್ಲೋ ಸಿನಿಮಾನ ಮಾಡಿರ್ತೀವಿ, ಈ ಸಿನಿಮಾ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಸೀರಿಯಲ್ ಮಾಡಿದಾಗ ಇನ್ನು ಯಾವಾಗೋ ರಿಲೀಸ್ ಆಗುತ್ತೆ, ಆ ಥರದ್ದೊಂದೆಲ್ಲ ಒಂದಷ್ಟು ಇರುತ್ತಲ್ವಾ. ಆಮೇಲೆ ಅಲ್ಲೋಗಿ 20 ಸರಿ ಡೈಲಾಗ್ ಹೇಳ್ಬೇಕಪ್ಪ, ಕಟ್ ಹೇಳ್ತಾರೆ, ಆ್ಯಕ್ಷನ್ ಹೇಳ್ತಾರೆ, ಇಲ್ಲಿ ಒಂದೇ ಸರಿ ಇಷ್ಟೊಂದು ಮಾತಾಡ್ತೀವಿ ಪೇಜ್ಗಟ್ಲೆ, ಹಂಗೆ ಹಿಂಗೆ ಅನ್ನೋದೊಂದೆಲ್ಲ ಒಂದಷ್ಟು ಇತ್ತು ತಲೆನಲ್ಲಿ. ಆಂಗಿಕ ಅಭಿನಯಕ್ಕೆ ಸ್ವಲ್ಪ ಜಾಸ್ತಿ ಗೊತ್ತಿರುತ್ತೆ ಮೇಡಮ್. ಹೌದು. ಅಂದರೆ ನೋಡಿ, ನೀವು ಹಸ್ಕಿ ವಯಸ್ಸಲ್ಲಿ ಅಂದರೆ ಪಿಸುಧ್ವನಿ ನಿಮ್ಮಲ್ಲಿ ನೀವು ಮಾತಾಡ್ಕೊಡೋವಂಥದ್ದು ಕಡೇ ಸೀಟಿನ ಕಡೇ ಪ್ರೇಕ್ಷಕನಿಗೂ ಕೇಳಬೇಕು. ಆದರೆ ಸೀರಿಯಲಲ್ಲಿ ಹಂಗಲ್ಲ, ಒಳಗೆ ಗುಣಕ್ಕೊಂತೀವಿ ಸೀರಿಯಲ್ ಅಥವಾ ಸಿನಿಮಾದಲ್ಲಿ. ಆ ಥರದ್ದೊಂದಷ್ಟು ತಪ್ಪು ಕಲ್ಪನೆಗಳು ಏನಿದೆಯಲ್ವಾ, ಅಯ್ಯೋ ಇಲ್ಲಿ ಮಾಡೋಂಗೆ ಹಂಗೆ ಮಾಡಲ್ಲ, ಪೇಜ್ಗಡಲೆ ಡೈಲಾಗ್ ಮಾತಾಡ್ತೀವಿ, ಹಾಗೆ ಹಿಂಗೆ ಅಲ್ಲೋ ಇಷ್ಟಕ್ಕೆ ಕಟ್ ಮಾಡ್ತಾರೆ, ಅದು ಈ ಥರ ಅಲ್ಲ. ಅದು ರುದ್ರಾಣಿ ಕ್ಯಾರೆಕ್ಟ್ರ್ ಮಾಡಿದೆ, ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನನಗೆ. ಈ ಕ್ಷಣಕ್ಕೂ ಕೂಡ ನೀವು ರುದ್ರಾಣಿ ಮಾಡಿದ್ರಿ ಅಲ್ವಾ ಅಂತಾರೆ. ಎಸ್ ನಾರಾಯಣ್ ಸರ್ ಅವ್ರದ್ದು ಈಶ್ವರಿ ಸೀರಿಯಲ್, ಅದರಲ್ಲಿ ಮೇನ್ ಒಂದು ಕ್ಯಾರೆಕ್ಟರ್ ಸಿಕ್ತು. ಗಣೇಶ್ ಅವರು ನನ್ನ ಮೊಮ್ಮಗನ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ. ಅದಾದಮೇಲಿಂದ ಮೇನ್ ರಂಗೋಲಿ ಬಂತು, ಅದು ಇನ್ನೊಂದು ಟರ್ನಿಂಗ್ ಪಾಯಿಂಟು. ರಂಗೋಲಿ ಅಲ್ಲ ಮೇಲೆ ಅಂದರೆ ಈಗಲೂ ಅಯ್ಯೋ ಸುಮಾರು 10 ವರ್ಷಗಳು ಓಡಿದಂಥ ಸೀರಿಯಲ್ಗಳು ಅದು ವೀರವ್ರೆ. ಮಾಂಗಲ್ಯ, ಬದುಕು, ರಂಗೋಲಿ ಇವೆಲ್ಲ ನೋಡಿ. ಆಗೆಲ್ಲ ನಾವು ಬ್ಯಾಕ್ ಟು ಬ್ಯಾಕ್ ಉದಯದಲ್ಲಿ 5 ಸೀರಿಯಲ್ 6:30 ಸ್ಟಾರ್ಟ್ ಆದರೆ 10 ಗಂಟೆವರೆಗೆ ನಾವೇ ಇರ್ತಾಯಿದ್ವಿ. ನಾನು, ಗಾಯತ್ರಿ ಪ್ರಭಾಕರ್ಮ, ಆಮೇಲೆ ಅನಂತ್ ವೇಲು ಸಾರು, ಶ್ರೀನಿವಾಸ್ ಪ್ರಭು ಸಾರು, ಎಲ್ಲರೂ ಎಲ್ಲ ಸೀರಿಯಲಲ್ಲೂ ಇರ್ತಾಯಿದ್ವಿ. ಈಗ ಏನಾಗ್ಬಿಟ್ಟಿದೆ ಅಂದರೆ ಒಂದು ಸೀರಿಯಲಲ್ಲಿ ಮಾಡಿದವ್ರು ಇನ್ನೊಂದು ಸೀರಿಯಲಲ್ಲಿಲ್ಲ, ಈ ಚಾನಲಲ್ಲಿ ಮಾಡಿದವ್ರು ಆ ಚಾನಲಲ್ಲಿಲ್ಲ ಅನ್ನೋದು ಒಂದಷ್ಟು ರಿಸ್ಟ್ರಿಕ್ಷನ್ಗಳು. ಆವಾಗೆಲ್ಲ ಆ ಥರ ಇರಲಿಲ್ಲ ಕತೆ. ಆಮೇಲೆ ಮನೆಯಲ್ಲಿ ಇರ್ತೀವ, ಸಾದಾ ಸೀದಾ ಒಂದು ನೈಟಿ ತಗ್ಲಾಕೊಂಡಿರೋ ಥರ. ಈಗ ಸತ್ತು ಮಲಗಿರೋ ಹೆಣಕ್ಕೋ ಐಶ್ಯಾಡೋ ಹಾಕೊಂಡು ಹೂವೆಲ್ಲ ಮುಡ್ಕೊಂಡು ಆರಾಮಾಗಿ ಹಿಂಗೆ ಮಲಗಿರುತ್ತೆ. ಆ ಥರದ್ದೆಲ್ಲ ಅಂದರೆ ದೃಶ್ಯನ ವೈಭವೀಕರಿಸ್ತಾ ಇದ್ದಾರೆ ಹೊರತು ನಿಮ್ಮ ಪರ್ಫಾರ್ಮೆನ್ಸ್ನ ಎಲ್ಲೂ ವೈಭವೀಕರಿಸ್ತಾ ಇಲ್ಲ ಅಲ್ವಾ. ಈಗ ಒಂದೇನೋ ಒಂದು ಅದ್ಭುತವಾದ ಒಂದು ಸೀನ್ ನಡೀತಾ ಇದೆ, ಪರ್ಫಾರ್ಮೆನ್ಸ್ ಸೀನ್ ನಡೀತಾ ಇದೆ ಅಂತಂದರೆ ನಿಮ್ಮ ಕೂದಲು ಒಂಚೂರು ಹಿಂಗೋಯ್ತು ಅಂತಾರೆ. ಅಷ್ಟು ದೊಡ್ಡ ಸೀನಲ್ಲಿ, ಅಷ್ಟು ಪರ್ಫಾರ್ಮೆನ್ಸ್ ಇರೋ ಸೀನಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ನೋಡ್ತಾರೆ, ಕೂದಲು ನೋಡ್ಕೊಂಡು ಯಾರು ಕೂತ್ಕೋತಾರೆ. ನಾ ಹೇಳೋದು ಸ್ವಲ್ಪ ನೀವು ಏನೋ ಮಾಡ್ತೀವಿ, ಹೌದು ಇರುತ್ತೆ, ಇರಬೇಕು. ಗಾಳಿ ಬಂದಾಗ ಹಿಂಗೆ ಹಾರಂಗಿಲ್ಲ ಅಂದರೆ ಒಂದು ಏನು ಅವ್ರಗಳ್ದು ಏನಿದೆಯೋ ಅದು ನನಗೆ ಅರ್ಥ ಆಗಲ್ಲ. ಆ ಥರದ್ದೆಲ್ಲ ಒಂದಷ್ಟಿದೆ. ರಂಗೋಲಿ ಸೀರಿಯಲ್ ಅದೊಂದು ಅದ್ಭುತವಾದ ಒಂದು ಕ್ಯಾರೆಕ್ಟರ್ನ ಇದು ಮಾಡಿದೆ. ಅದಾದಮೇಲೆ ಅಲ್ಮೇಲು ರಂಗೋಲಿ ಅಲ್ಮೇಲು ಕ್ಯಾರೆಕ್ಟರ್. ಅದಾದಮೇಲೆ ಸಿನಿಮಾಗೆ ನನಗೊಂದಷ್ಟು ಆಫರ್ಸ್ಗಳು ಆವಾಗಲೇ ಬಂದಿತ್ತು, ನಾನು ಚಿಕ್ಕ ವಯಸ್ಸಲ್ಲೇ ಬಂದಿತ್ತು. ವಿನೋದ್ ರಾಜ್ ಅವ್ರ ಕಾಲೇಜ್ ಹೀರೋನಲ್ಲಿ ಹೀರೋಯಿನ್ ಆಗಿ ನನಗೆ ಅವಕಾಶ ಬಂದಿತ್ತು. ಯಾಕೆಂದರೆ ಲೀಲಾವತಿ ಅಮ್ಮನವರು ಮಂಗಳೂರವ್ರು, ತುಳು ಮಾತಾಡೋರು, ನಮ್ಮ ತಾಯಿ ಮಂಗಳೂರವ್ರು. ಆಗ ಕರ್ಕೊಬಂದು ಎಷ್ಟು ಸಣ್ಣ ಇದ್ದೆ ಅಂದರೆ ಹಿಂಗೆ, ಏನೇ ಜಯ ನಿನ್ನ ಮಗಳು ಇಂಟು ಸಣ್ಣ ಇದ್ದಾಳೆ, ಒಂಚೂರು ದಪ್ಪ ಮಾಡಿ ಕರ್ಕೊಂಡು ಬರೇ, 48 ದಿನ ಕಡಲೆಕಾಳನ್ನ ನೆನೆಸಿ ಚೆನ್ನಾಗಿ ತಿನ್ನಿಸಿ ದಪ್ಪ ಮಾಡಿ ಕರ್ಕೊಂಡು ಬಾ. ಹಂಗೆ ನನಗೆ ಸದ್ಯ ರಿಜೆಕ್ಟ್ ಆದರೆ ಸಾಕೋಗೋಗಿತ್ತು. ನನಗೆ ಇಷ್ಟ ಇಲ್ಲ ಸಿನಿಮಾ ಮಾಡೋದು, ಸೀರಿಯಲ್ ಮಾಡೋದು ಇಷ್ಟ ಇಲ್ಲ. ಅದು ಹಾಗೆ ನಾನು ಮಾಡೋಕ್ಕಾಗಲಿಲ್ಲ. ಮತ್ತು ಆಯಿತು, ಅದೇನೋ ಒಂದಷ್ಟು ಆಯಿತು. ಅದು ಇನ್ನೊಂದು ಸಿನಿಮಾಗೆ ಹೀರೋಯಿನಾಗಿ ಅವಕಾಶ ಬಂತು, ಅದು ಮಾಡೋಕ್ಕಾಗಲಿಲ್ಲ. ಸೀರಿಯಲ್ಸ್ ಅಂತ ಬಂದಮೇಲೆ ಸಿನಿಮಾ ಅಂದರೆ ಸಿನಿಮಾ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಅಯ್ಯೋ ಅಲ್ಲಿ ಹಂಗಂತೆ ಇಲ್ಲಿ ಹಿಂಗಂತೆ ಏನೇನೋ ಒಂದಷ್ಟು ರೂಮರ್ಸ್ ಇದ್ದಾವಲ್ಲ, ಅದೊಂದಷ್ಟು ತಲೆಗೆ ತುಂಬಿದ್ರು. ಹಂಗಾಗಿ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಮನೆಯವರ ಫ್ರೆಂಡು PN ಸತ್ಯ ಅಂತ ಡೈರೆಕ್ಟ್ರು, ಅವ್ರಿಗೆ ಗೊತ್ತಿರ್ಬೋದು ನಿಮಗೆ. ಅವರು ಒಂದಿನ ನನಗೆ ಈಶ್ವರಿ ಮಾಡುವಾಗ ನಾರಾಯಣ್ ಸರ್ ಅವರ ಕಡೆಯಿಂದ ಒಂದು ಸೀರಿಯಲ್ ಟೈಮಲ್ಲಿ ಮದುವೆ ಆಗಿದ್ರು. ಹಾಂ, ಮದುವೆ ಆಗಿತ್ತು. ಮದುವೆ ಮಕ್ಕಳು. ಅಯ್ಯೋ ಅದೊಂದು ದೊಡ್ಡ ಸ್ಟೋರಿ ಬಿಡಿ, ದೊಡ್ಡ ಸ್ಟೋರಿ. ನಮ್ಮದು ಲವ್ ಮ್ಯಾರೇಜು ಡ್ರಾಮಾದಲ್ಲಿ ಪರಿಚಯ ಆಗಿದ್ದಂಥದ್ದು. ಪರಿಚಯದ ಸ್ನೇಹ ಆಗಿ ಪ್ರೀತಿಯಾಗಿದ್ದಾಯಿತು. ಇದುವರೆಗೂ ಈ ಕ್ಷಣದವರೆಗೂ ಎಲ್ಲಿ ಹೋದರೂ ಜೊತೆಗೆ ಬರ್ತಾರೆ, ನನಗೆ ಸಪೋರ್ಟಿವ್ ಆಗಿದ್ದಾರೆ. ಮನೆಯಲ್ಲಿ ಸಪೋರ್ಟ್ ಇಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಬೆಳಗ್ಗೆ ಹೋದರೆ ರಾತ್ರಿ ಎಷ್ಟೊತ್ತಿಗೆ ಬರ್ತೀವೋ ಏನೋ ಹೇಳೋಕ್ಕಾಗಲ್ಲ. ಹಾಗಾಗಿ ಅವ್ರ ಸಪೋರ್ಟ್ಗಳಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಲ್ಲ. ತುಂಬ ಸಪೋರ್ಟ್, ನಮಗೆ ಗಂಡ ಅನ್ನೋಕ್ಕಿಂತ ಒಳ್ಳೆ ಫ್ರೆಂಡು ಅನ್ಬೋದು ನನಗೆ. ಎಸ್ ನಾರಾಯಣ್ ಸರಿಂದ ಫೋನ್ ಬಂದು ಈ ಥರ ಇನ್ನೊಂದು ಇದ್ದಿದ್ದು, ನಾನೇನು ಅನ್ಕೊಂಡೆ ಸೀರಿಯಲ್ ಏನೋ ಅಂತ ಅಂದ್ಕೊಂಡೆ. ಆವಾಗ PN ಸತ್ಯ ಅವರು ಇವ್ರಿಗೆ ಸಿಕ್ಕಿಲ್ಲಪ್ಪ, ಅವ್ರೊಂದು ಸಿನಿಮಾ ಮಾಡ್ತಿದ್ದಾರೆ, ಸಿನಿಮಾ ಕಾಲಿರ್ಬೇಕು ನೋಡು ಅಂತಂದಾಗ ಇವರು ಸಿನಿಮಾ ಅದ ನೀನು ಕೇಳಿದ್ದು, ನನಗೆ ಗೊತ್ತಿಲ್ಲ ಕಣ್ರಿ, ನನ್ನ ಕನ್ಫ್ಯೂಷನ್ನು. ಆವಾಗ ಅವ್ರು ಹೇಳಿದ್ರಂತೆ, ಎಸ್ ನಾರಾಯಣ್ ಸರ್ ಅವ್ರ ಸಿನಿಮಾ ಅಂದರೆ ಒಪ್ಕೊಂಡು ಮಾಡಿ, ಬೇಡ ಅಂತ ಅನ್ಬೇಡಿ, ಒಂದು ಫ್ಯಾಮಿಲಿ ಥರನೇ ಇರುತ್ತೆ, ಒಂದು ಸರಿ ನೀವು ಮಾಡಿ ನೋಡಿ. ಅದಕ್ಕೆ ಮುಂಚೆ ನಾನು ಬಣ್ಣದೇ ಸಿನಿಮಾಗಳ ಬಗ್ಗೆ ಯಾವಾಗಲೂ ಮಾತಾಡ್ತಿದ್ರು ಮೇಡಮ್. ಆ ಥರ ಇವಾಗ ಏನು ನಡೀತಲ್ಲ. ಹೌದೌದೌದು ಮಾತಾಡ್ತಿದ್ರು. ಅಯ್ಯೋ ಸಿಕ್ಕಾಬಟ್ಟೆ ಮಾತಾಡ್ತಿದ್ರು. ಈಗಲಿಂತ ಜಾಸ್ತಿನೇ ಮಾತಾಡ್ತಾಯಿದ್ರು. ಈಗ ಮೀಡಿಯಾ ಇದೆ, ಗೊತ್ತಾಗ್ತಾ ಇದೆ ಅಷ್ಟೇ ಹೊತ್ತು. ತುಂಬ ಅವಾಗ ಮೌತ್ ಟಾಕ್ ಅಂತಾರಲ್ವಾ. ಈಗ ನಾನೇನೋ ನಿಮಗೆ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಇದೆ ಅಂತ ಹೇಳ್ತೀನಿ, ನೀವು ಹೋಗಿ ಅಲ್ಲೇ ಹೇಳ್ತೇನೆ ಅವ್ರ ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಇದೆಯಂತೆ ಅಂತ. ಇನ್ನೊಬ್ರು ಅವ್ರ ಮನೆಯಲ್ಲಿ ಮಾವಿನಕಾಯಿ ಜೊತೆ ನಿಂಬೆಕಾಯಿ ಉಪ್ಪಿನಕಾಯಿ ಇದೆ ಅಂತ.
ಅಂದರೆ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಮೌಟ್ ಟಾಕ್ ಅಂತಾರಲ್ಲ, ಒಬ್ರಿಗೆ ಹೆಂಗೆ ಏನೇನೋ ಒಂದಷ್ಟು ರೂಮರ್ಸ್ ಇತ್ತು. ಇದಕ್ಕೆ ಪಿಕ್ಚರ್ ಒಪ್ಕೊಳ್ತಿರಲಿಲ್ಲ. ಅದಕ್ಕೆ ಮುಂಚೆ ನಾನೊಂದು ಬಣ್ಣದ ಹೆಜ್ಜೆ ಅಂತ ದೇವರಾಜ್ ಅವ್ರ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ, ಸೀತೆ ಪಾತ್ರ ಮಾಡಿದ್ದೆ. ಅಂದರೆ ನಮ್ಮ ನಾಟಕದವರೇ ಒಂದಷ್ಟು ಜನ ಇದ್ದಿದ್ದರಿಂದ ನನಗೇನು ಅದ್ರ ಬಗ್ಗೆ ಏನೋ ಅಂತ ಅಂದರೆ ಏನು ಅನ್ನಿಸ್ಲಿಲ್ಲ. ಅದಾದಮೇಲೆ ಬೇರೆ ಬೇರೆ ಸಿನಿಮಾಗೆ ಆಫರ್ ಬಂದಾಗೆಲ್ಲ ನಾನು ರಿಜೆಕ್ಟ್ ಮಾಡ್ಕೊಂಡೇ ಬಂದಿದ್ದೆ. ಯಾವಾಗ ಸತ್ಯ ಅವ್ರು ಹೇಳಿದ್ರು, ನೋಡಿ ಹಿಂಗಂತೆ ಒಪ್ಕೊಂಬಿಡು, ಅವ್ರದ್ದೇ ಸೀರಿಯಲ್ ಮಾಡ್ತಿದ್ಯಾ ಮತ್ತೇನಾರು ಅನ್ಕೊಂಬಿಟ್ಟಾರು ಅಂದಾಗ ಒಪ್ಕೊಂಡು ಫಸ್ಟ್ ನಾನು ಅವ್ರದ್ದು ವರ್ಷ, ಸೇವಂತಿ ಆ ಸಿನಿಮಾಗಳೆಲ್ಲ ಮಾಡಿದ್ದು. ಅದಾದಮೇಲೆ ಸಿನಿಮಾ ಜರ್ನಿ ಶುರುವಾಯಿತು. ಆವಾಗ ಅಂದ್ಕೊಂಡೆ ಯಾವುದನ್ನೇ ಆಗಲಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರಲ್ಲ, ಹಂಗೆ ನೋಡಬೇಕು. ನಾವೀಗೇನು ನಡ್ಕೊತೀವೋ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಅಣ್ಣ ಅಂದರೆ ಅಕ್ಕ ಅಂತಾರೆ, ನಾವು ಹೇಗೆ ನಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಕಡೆ ಇದೆ ಮೇಡಮ್ ಅದು. ನಮಗೆ ಈ ರಾಜಕೀಯ ಸಿನಿಮಾ ಸ್ವಲ್ಪ ಕಲರ್ಫುಲ್ ಎಲ್ಲ ಎದ್ದು ಕಾಣುತ್ತೆ ಅಷ್ಟೇ. ಮನೇಲಿ ಒಂದು ಸಂಸಾರದಲ್ಲೂ ಇರುತ್ತೆ ಆ ಥರ. ನಾವು ಕಾಣಿಸ್ತೀವಿ ಕಣ್ಣಿಗೆ, ಅವ್ರುಗಳು ಕಾಣಿಸಲ್ಲ ಅಷ್ಟೇ, ಗೊತ್ತಾಗಲ್ಲ ಅಷ್ಟೇ. ಎಲ್ಲ ವಿಷಯ ಎಲ್ಲ ಕಡೆ ಈಗ IT-BT ಕಂಪ್ನಿನಲ್ಲಿ ನಡೆಯಲ್ಲ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ನಡೆಯಲ್ಲ, ಗಾರ್ಮೆಂಟ್ಸಲ್ಲಿ ಎಲ್ಲ ಕಡೆ ಇದೆಯಪ್ಪ. ಏನಂತೀವಿ ಪ್ರತಿಯೊಂದು ಕಡೆ ಅದು ನಡೆಯುತ್ತೆ. ಅದಕ್ಕೆ ಅದೇ ನಾವು ಕಾಣಿಸ್ಕೊಂತೀವಿ, ಅವ್ರು ಕಾಣಿಸ್ಕೊಳ್ಳಲ್ಲ, ಅಷ್ಟೇ ವ್ಯತ್ಯಾಸ. ಗೊತ್ತಿಲ್ದಿರೋ ಬಗ್ಗೆ ಮಾತಾಡಿದ್ರೆ ಗೊತ್ತಾಗಲ್ಲ. ಯಾರು ಗೊತ್ತಿರೋ ಬಗ್ಗೆ ಹೇಳಿದ್ರೆ ಹೌದು ಅವಳ ಇವಳ ಹಂಗೆ ಬರುತ್ತೆ. ಹೌದು ಅಷ್ಟೇ. ಆಮೇಲೆ ಯಾವಾಗ ನಾನು ಸೀರಿಯಲ್ಲು ಸಿನಿಮಾ ಅಂತ ಬಂದು ಆವಾಗ ನನಗೆ ಇದ್ರ ಕಷ್ಟನೂ ಗೊತ್ತಾಗ್ತಾ ಹೋಗ್ತು. ಈಗ ರಂಗಭೂಮಿ ಅನ್ನೋದು ವೈಡ್ ಆ್ಯಂಗಲ್. ಅದು ನಮಗಲ್ಲಿ ಇತಿ ಅನ್ನೋದಿರಲ್ಲ, ಆಂಗಿಕವಾಗಿ ಇದಾಗಿ ನಮ್ಮ ವಾಯ್ಸ್ ಆಗಲಿಲ್ಲ. ಆದರೆ ಕಿರುತೆರೆ ಅಂತ ಬಂದಾಗ ಇದಿಷ್ಟೇ ಇರುತ್ತೆ, ಇಷ್ಟರಲ್ಲಿ ನಾವು ಅಭಿನಯ ಮಾಡಬೇಕು. ಆವಾಗ ಗೊತ್ತಾಯ್ತು, ಇದ್ರ ಕಷ್ಟ ಹಿಂಗೆ, ಇದನ್ನು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹ್ಞೂ ಅಂತೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ಇಷ್ಟರಲ್ಲೇ ನನ್ನ ಮುಖದಲ್ಲೇ ನಾನೆಲ್ಲ ತೋರಿಸ್ಬೇಕು, ಇದರಲ್ಲೂ ಇಷ್ಟು ಕಷ್ಟ ಇದೆಯಾ ಅಂತ. ಎಲ್ಲದ್ರಲ್ಲೂ ಕಷ್ಟ ಇರುತ್ತೆ. ಅಂದರೆ ನಮ್ಮ ತಪ್ಪು ಕಲ್ಪನೆಗಳು ನಮ್ಗೆ ಹೆಂಗೆ ಇದಾಗಿರುತ್ತೆ ಅಂದರೆ ನಾವು ಅದನ್ನು ಅನುಭವಿಸ್ದಾಗಲೇ ಗೊತ್ತಾಗೋದು. ಆವಾಗ ನಾನೆಲ್ಲ ರಂಗಭೂಮಿ, ಕಿರುತೆರೆ, ಹಿರಿತೆರೆ ಎಲ್ಲನೂ ನಾನು ತಗೊಂಡೆ. ಅಲ್ಲಿಂದ ನನ್ನ ಸಿನಿ ಜರ್ನಿನೂ ಶುರುವಾಯಿತು. ಆದರೆ ಹೇಳ್ಕೊಡೋಂಥ ಅವಕಾಶಗಳು ಏನು ಸಿಗಲಿಲ್ಲ. ನಾನು ಕೇಳೋವಂಥ ಜಾಯ್ಮಂದವಳು ನಾನಲ್ಲ, ಸ್ವಾಭಿಮಾನ ಅನ್ನೋದೊಂದು ಇರುತ್ತಲ್ಲ, ಆ ಥರದವಳು ನಾನಲ್ಲ. ಬಂದಿದ್ದ ಅವಕಾಶನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ನೀವು ಆವಾಗಲೇ ಹೇಳಿದ್ರಿ ಈಗ ಶಾರ್ಟ್ ಮೂವೀಸು ಅಂತ, ಅದ್ರ ಬಗ್ಗೆನೂ ಒಂದಷ್ಟು ತಪ್ಪು ಕಲ್ಪನೆ ಇತ್ತು ನನಗೆ. ಅಂದರೆ ಏನಾಗಿತ್ತು ಅಂದರೆ ಕೇಳಿ, ವೆಬ್ ಸೀರೀಸ್ಗಳು ಲೋಕ ಸ್ಟಾರ್ಟ್ ಆಯ್ತಲ್ಲ, ಒಂದಷ್ಟು ನಾನು ನೋಡಿದ್ದು ತೀರಾ ಅಂದರೆ ಈ ಕಾಮಿಡಿ ಏನೋ ಮಾಡ್ತಾರೆ ಅಂತ ತೀರಾ ಡಬಲ್ ಮೀನಿಂಗು. ಅಂದರೆ ಈಗ ನಮಗೆ ಅಂತ ಒಂದು ಇಮೇಜ್ ಇರುತ್ತಲ್ಲ ಇರೋರೆ. ಈಗ ನಾನೊಬ್ಬಳೇ ಆರ್ಟಿಸ್ಟು, ಯಾರಿಗೂ ಗೊತ್ತಿಲ್ಲ ಪರವಾಗಿಲ್ಲ, ಮಗ ಗಂಡ ಎಲ್ಲ ನೀನು ಅವ್ರ ಮಗ ಅಲ್ವಾ, ನೀನು ಇವ್ರ ಮಗ ಅಲ್ವಾ, ಅವನ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ನನ್ನ ಇಮೇಜು. ನನ್ನ ಇಮೇಜು, ನಾನು ನಡ್ಕೊಳ್ಳೋ ರೀತಿ ನನ್ನ ಮಗನ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ನಾನು ಒಂದಲ್ಲ ಎರಡರೇ ಇಡೀ ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ ಪ್ರತಿಯೊಂದು ವಿಷಯದಲ್ಲೂ. 2 ವರ್ಷದ ಹಿಂದನೂ ನನಗೆ ತುಂಬ ಆಫರ್ಸ್ ಬರ್ತಾಯಿತ್ತು ಶಾರ್ಟ್ ಮೂವೀಸ್ಗೆ. ನಾನು ಒಂದು ಅಪ್ರೋಚ್ ಮಾಡಿರಲಿಲ್ಲ, ನಿಮಗೆ ಬರ್ತಾಯಿತ್ತು? ಹೌದು, ನಾನು ಎಲ್ಲೂ ಯಾವುದನ್ನು ಅಪ್ರೋಚ್ ಮಾಡೋಕ್ಕೆ ಹೋಗಲ್ಲ. ನಾನು ಹೇಳಿದ್ನಲ್ಲ, ನಾನು ಕೇಳಿ ನನಗೆ ಅಭ್ಯಾಸ ಇಲ್ಲ. ನನಗೆ ಅವಕಾಶ ಕೊಡಿ, ನನ್ನ ಇದು ಕೊಡಿ ಕೇಳಿ ನಿಜವಾಗ್ಲೂ. ಇದು ನೀವು ಏನಾರೋ ಅಂದ್ಕೊಳ್ಳಿ, ಅಹಂಕಾರ ಅನ್ಕೋತಿರೋ, ಇನ್ನೊಂದು ಅನ್ಕೊತಿರೋ, ಪರವಾಗಿಲ್ಲ. ಆದರೆ ನನ್ನ ಹತ್ರ ಕೇಳಿ ಅಭ್ಯಾಸದ ಇರೋಳಲ್ಲ. ನನ್ನಲ್ಲಿ ಒಂದು ಕ್ಯಾರೆಕ್ಟರ್ ನಿಭಾಯಿಸೋ ಶಕ್ತಿ ನನ್ನಲ್ಲಿದೆ, ಆ ಟ್ಯಾಲೆಂಟ್ ನನ್ನಲ್ಲಿದೆ ಅಂತ ಅವ್ರಿಗೆ ಅನ್ಸಿದ್ರೆ ನನಗೆ ಆ ಕ್ಯಾರೆಕ್ಟರ್ ಮಾಡ್ತೀನಿ, ನನ್ನ ಕೈಲಾಗಿದ್ದು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಛಾತಿಯವಳು ನಾನು. ಹಾಗಾಗಿ ನಾನು ಯಾರನ್ನೂ ಅಪ್ರೋಚ್ ಮಾಡಲ್ಲ. ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ಇನ್ನೊಂದಾಗಲಿ ಏನೂ ಕೇಳೋಕ್ಕೆ ಹೋಗಲ್ಲ. ಹಾಗಾಗಿ ಅವರು ನನಗೆ ಅಪ್ರೋಚ್ ಮಾಡಿದಾಗ ಸುಮಾರು ಇದು ಬಂದಾಗ ನಾನು ಮಾಡಲ್ಲ ಅಂತ ಹೇಳಲಿಲ್ಲ. ನನ್ನ ಡೇಟ್ಸ್ ಇಲ್ಲ, ನಂದಿದಿಲ್ಲ ಅಂತ ತಿರಸ್ಕಾರ ಮಾಡಿಕೊಂಡೇ ಬಂದೆ. ಪಾಪ ಅಮಿತ್ ರಾಜ್ ಅವರು ಗೊತ್ತಲ್ಲ ನಿಮಗೆ, ಅವರು 4 ಇದಕ್ಕೆ ನನಗೆ ಫೋನ್ ಮಾಡಿದರು. ಅವ್ರಿಗೆ ಅದೇ ಹೇಳಿದೆ, ಸರ್ ಇಲ್ಲ ಸರ್ ಡೇಟ್ ಇಲ್ಲ. ಕಡೆಗೆ 4ನೇದಕ್ಕೆ ಫೋನ್ ಮಾಡೋಣ, ಮೇಡಮ್ ಏನಾದರೂ ಮಾಡಿ ಮೇಡಮ್, ಪ್ರತಿ ಸಲ ಫೋನ್ ಮಾಡ್ತಾಯಿದ್ದೀನಿ ಅಂದಾಗ, ಹುಡುಗ ಯಾರೋ ಎಷ್ಟು ಕೇಳ್ತಿದ್ದಾರೆ, ಒಂದು ಮಾಡೋಣ, ಓಕೆ ಅನಿಸಿದ್ರೆ ನೆಕ್ಸ್ಟ್ ಸ್ಟೆಪ್ ಇಡೋಣ ಅಂದ್ಕೊಂಡು ಮಾಡಿದೆ. ಅಯ್ಯೋ, ಮಾಡಿದ ತಕ್ಷಣ ಹಂಗೆ 1 ವರ್ಷದಿಂದ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ನಪ್ಪ, ಎಷ್ಟು ಶಾರ್ಟ್ ಮೂವೀಸ್ನ ರಿಜೆಕ್ಟ್ ಮಾಡಿದ್ನಪ್ಪ ಅಂದ. ಈಗ ಹಿಂಗಾಗಿದೆ ಅಂದರೆ ಸೀರಿಯಲ್ಲು, ಸಿನಿಮಾ ಎಲ್ಲ ಮರ್ತೇ ಬಿಟ್ಟಿದ್ದಾರೆ. ಶಾರ್ಟ್ ಮೂವೀಸೇ ಇವಾಗ ಜಾಸ್ತಿ ಟ್ರೆಂಡಿಂಗ್ ಇರೋದು. ಅದಾದಮೇಲೆ ನೀವು ಅಪ್ರೋಚ್ ಮಾಡಿದ್ರಿ, ವಿಷ್ಣು ಅವರು ಫಸ್ಟ್ ಫೋನ್ ಮಾಡಿದ್ರು, ನಮ್ಮದೊಂದು ಈ ಥರ ಗಜಗಾಮಿನಿ ಇದು ಮಾಡ್ತಿದ್ದೀವಿ, ಮಾಡಿ ಮೇಡಮ್ ಅಂತ. ಅದೊಂದು ಮಾಡಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಅಗ್ರಿಮೆಂಟ್ ಅಡಿ ಅಂತ ಅದನ್ನು ಮಾಡಿದೆ. ಹಾಗೆ ಒಂದಾಗ ತಮಡ ಅವ್ರದ್ದು ಪ್ರತಿ ಇದರಲ್ಲೂ ಮಾಡ್ತಾನೆ, ನಾನು ವಾಣಿ ಮಾಡ್ತಾನೆ ಇರ್ತೀವಿ. ತುಂಬ ಇನ್ನೊಂದು ಸೀರಿಯಸ್ ಸಬ್ಜೆಕ್ಟ್ ಒಂದು DMK ಪ್ರೊಡಕ್ಷನ್ಸ್ ಅವರು ಅಂತ ಒಂದು ನೆನಪಿನಂಗಳದಲ್ಲಿ ಒಂದು ಮಾಡಿದ್ದಾರೆ, ಶಾರ್ಟ್ ಫಿಲಮೇ, ಬಟ್ ಸೀರಿಯಸ್ ಸಬ್ಜೆಕ್ಟ್. ಕಾಮಿಡಿ ಹೊರತುಪಡಿಸಿ ಸೀರಿಯಸ್ ಆಗಿ ಮಾಡಿದ್ದಾರೆ. ಈ ಥರ ಈ ಜರ್ನಿನೂ ಸ್ಟಾರ್ಟ್ ಆಯಿತು ನಂದು. ಅಂದರೆ ನೋಡಿ ಮೇಡಮ್, ಆಗಿಂದ ನೀವು ರಂಗಭೂಮಿ ಅಲ್ಲಿ ಸಕ್ರಿಯವಾಗಿದ್ದೀರಾ, ಈಗಲೂ ಮಾಡ್ತಿರ್ತಾರೆ? ಅಯ್ಯೋ, ಅದು ಬಿಡೋಕ್ಕೆ ಸಾಧ್ಯನೇ ಇಲ್ಲ.
ಅದು ಬಿಟ್ಟು ಹೋಗೋದು ಇಲ್ಲ ನನ್ನ. ಹಾಗೆ ಅದನ್ನು ಸಕ್ರಿಯವಾಗಿ ಅದರಲ್ಲೇ ಇದ್ದೀನಿ, ನಾಟಕಗಳು ಮಾಡ್ತಾನೆ ಇದ್ದೀನಿ, ತೊಡಗಿಸ್ಕೊಂಡೇ ಇದ್ದೀನಿ. ಅಂದ್ರೆ ಎಲ್ಲಾದ್ರ ರಂಗದಲ್ಲೂ ಸಿನಿಮಾ ಆಯ್ತು, ಸೀರಿಯಲ್ ಆಯ್ತು, ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಇರೋ ಶಾರ್ಟ್ ಫಿಲ್ಮ್, ಸೋಷಿಯಲ್ ಮೀಡಿಯಾ ಅಲ್ಲಿ ಕೂಡ ಬಿಸಿ ಇದ್ದಾರೆ. ಹೌದೌದು. ನನಗೆ ಏನು ಅಂದರೆ ಶಾರ್ಟ್ ಮೂವೀಸಲ್ಲಿ ಒಂಥರ ನನಗೆ ಕಾಮಿಡಿ ರೇಂಜ್ ಅದು ಇದು ಒಂದು ಬಂತು, ತುಂಬ ಖುಷಿ ಇದೆ ನನಗೆ. ಅಂದರೆ ನನಗೆ ಇವರು ಸೀರಿಯಸ್ ಸಬ್ಜೆಕ್ಟ್ ನೀವು ಹೇಳ್ದಂಗೆ ಇವರು ಘಟವಾಣಿ ಅತ್ತೆ ಅಂಥ ಕ್ಯಾರೆಕ್ಟರ್ಗಳಿಗೆ ಅನ್ನೋರು ಕಾಮಿಡಿನೂ ಮಾಡಬಲ್ಲರು ಅನ್ನೋದನ್ನ ಒಂದು ಟ್ರೆಂಡ್ ಸೃಷ್ಟಿ ಮಾಡ್ತು. ರಂಗಭೂಮಿಲಂತೂ ಬಿಡಿ, ನಾನು ವೆರೈಟೀಸ್ ಕ್ಯಾರೆಕ್ಟರ್, ನನಗೆ ಜನ್ಮಕ್ಕಾಗೋಷ್ಟು ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ. ಅದಕ್ಕೆ ಸಂತೃಪ್ತಿ ಇದೇ ಬೇರೆ, ಅದ್ಭುತ ಅದು ಅನುಭವ. ಸಿನಿಮಾದಲ್ಲಿ ಹೇಳ್ಕೊಳ್ಳೋವಂಥ ಅವಕಾಶಗಳೇನು ಸಿಕ್ಕಿಲ್ಲ. ನನಗೆ ಹೇಳ್ತಾರೆ ನೀನು ಕೇಳು, ಇದು ಮಾಡು ಅಂತ, ಅಪ್ರೋಚ್ ಮಾಡು ಅಂತಾರೆ. 1-2 ವರ್ಷ ನಾನು ಮನೇಲಿ ಕೂತೆ, 2 ವರ್ಷ ಏನೂ ಕೆಲಸ ಇಲ್ಲ, ಲಿಟ್ರಲಿ ಏನೂ ಕೆಲಸ ಇಲ್ಲ, ಮನೇಲಿ ಕೂತೆ. ಗೊತ್ತಿಲ್ಲ, ಮನೇಲಿ ಕೂತು ಎಷ್ಟು ದಿನ ಕೂರೋಕ್ಕಾಗುತ್ತೆ. ಅಂದರೆ ನಾನು ಮನೇಲಿದ್ದರೂ ಏನು ಸುಮ್ಮನೆ ಇರಲ್ಲ, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸ್ಯಾರಿ ಕುಚ್ಚು ಹಾಕ್ತೀನಿ, ಬ್ಲೌಸ್ ಡಿಸೈನ್ ಮಾಡ್ತೀನಿ, ಪೇಂಟಿಂಗ್ ಮಾಡ್ತೀನಿ, ಏನು ಮಾಡಲ್ಲ ಅಂತ ಕೇಳಿ ಎಲ್ಲನೂ ಮಾಡ್ತಾ ಇರ್ತೀನಿ. ಆದರೆ ಸಂಪಾದನೆ ಬೇಕಲ್ವಾ? ಹೌದು. ಏನೂ ಇಲ್ಲ, ಎಷ್ಟು ದಿನ ಕೂಗ್ತೀನೋ ಅವ್ನು ಕುಡ್ಕೆವನೋ ಸಾಲದು ಅನ್ನಂಗೆ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದು ಕಡೆಗೆ ನನ್ನ ಸ್ವಾಭಿಮಾನನ ಒತ್ತೆ ಇಟ್ಟು ಫೋನ್ ಮಾಡಿ ನಾನು ಕೇಳಿದೆ, ಈ ಥರ ಹಿಂಗಿದಿದೆ, ಏನಾರು ಇದ್ದರೆ ಅಮ್ಮ ಅಂತ ಮಾತಾಡ್ಸೋರು ಫೋನ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಂಥದ್ದು ದಿನ ಫೋನ್ ಮಾಡಿ ಇಂತಂದಾಗ ಫೋನ್ ಮಾಡಿದ್ರೆ ಹೇಳ್ರಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲೇ ತಿಳ್ಕೊಂಡು ಹೌದು ಮಾಡಿದ್ದೀನಿ, ಬೇಡ ಯಾರ ಹೆಸರು ಬೇಡ ಅವರು ಹಂಗಂದಾಗ ಅಮ್ಮ ಅಂತ ಬರ್ತಿದ್ದಿದ್ದು ಏನ್ರಿ ಅನ್ನೋವರೆಗೆ ಬಂದಿದ್ದಾರೆ ಅಂದರೆ ನೆಕ್ಸ್ಟ್ ಇನ್ನೇನೋ ಹೋಗುತ್ತೆ. ಬೇಡ ಇದು ನಂದಲ್ಲ, ಬಂತ ಮಾಡು ಕೆಲಸ, ಇಲ್ಲ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಮನೆಯಲ್ಲಿರು ಅನ್ನೋ, ನಂಗೆ ಹೆಂಗಿದ್ರು ರಂಗಭೂಮಿ ಇದೆ, ರಂಗಭೂಮಿನಲ್ಲಿ ತೊಡಗಿಸ್ಕೊಂಡಿರೋಣ ಅಂದ್ಕೊಂಡು ಫಿಕ್ಸ್ ಆದೆ. ಅಂದರೆ ರಂಗಭೂಮಿಯಿಂದ ಈಗ ಆರ್ಥಿಕವಾಗಿ ಸಬಲರಾಗ ಕಷ್ಟ ಅಲ್ಲ? ಅಂದರೆ ಕಷ್ಟನೇ, ಬದುಕು ಕಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬುದ್ಧಿವಂತರಾದರೆ ಕಟ್ಕೋಬೋದು. ಈಗ ಹೆಣ್ಣುಮಕ್ಳಿಗೆ ತುಂಬ ಚೆನ್ನಾಗಿದೆ. ಅಂದರೆ ಪೌರಾಣಿಕ ರಂಗಭೂಮಿ ಏನಿದೆಯಲ್ಲ, ಒಂದು ನಾಟಕಕ್ಕೆ 10,000ದಿಂದ 15, 18, 20ವರೆಗೂ ಕೊಡ್ತಾರೆ ಒಂದು ನಾಟಕಕ್ಕೆ. ನೀವು ಬುದ್ಧಿವಂತರಾಗಿ ನಿಮಗೇನೂ ಪ್ರಾಬ್ಲಮ್ ಅಂದರೆ, ಈಗ ನಾವು ಸಂಪಾದನೆ ಮಾಡ್ತಾ ಇದ್ದಿದ್ದ ಟೈಮಲ್ಲಿ ಅಷ್ಟಿರಲಿಲ್ಲ ಬಿಡಿ, 200-250 ಇತ್ತು, ಅಷ್ಟೆಲ್ಲ ಇದಿದೆ. ಬುದ್ಧಿವಂತರಾದರೆ ಬದುಕನ್ನು ಚೆನ್ನಾಗಿ ಕಟ್ಕೋಬಹುದು. ಅದ್ರ ಎಫೆಕ್ಟ್ ಇದೆಯಲ್ಲ ಮಾಡಿದ್ರದ್ದು ಸಿನಿಮಾ, ಸೀರಿಯಲ್ ಮತ್ತು ಸೋಷಿಯಲ್ ಮೀಡಿಯಾದು ಖಂಡಿತ ಇದೆ. ಸಿಕ್ಕಾಬಟ್ಟೆ ಇದು ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಗೊತ್ತಾ ವೀರವ್ರೆ, ಒಂದು ನಾಟಕ ಮಾಡಿಸ್ಬೇಕು ಅಂದರೆ ನಿಮಗೆ 2.5-3 ಲಕ್ಷ ರೂಪಾಯಿ ಬೇಕು. ಈಗ ಒಂದು 10 ಜನ ಹುಡುಗರು ಸೇರ್ಕೊಂಡು ನೀವು ಒಂದು ಅಷ್ಟು ಹಾಕ್ಕೊಂಡು ಮಾಡ್ತೀರಾ, ಯಾರೋ ಗೆಸ್ಟ್ ಬರ್ತಾರೆ ಕೊಡ್ತಾರೆ ಅಂತ ಭರವಸೆ ಇಟ್ಕೊಂಡು ಒಂದು ಅಷ್ಟೇನೋ ಮಾಡಿರ್ತೀರ, ಅವ್ರು ಕೊಡದಿರೋ ಹೋದ್ರೆ ಅದು ನಿಮ್ಮ ತಲೆ ಮೇಲೆ ಬೀಳುತ್ತೆ. ಅಂದರೆ ನೀವು ಸಬಲರಾಗಿದ್ದರೆ ಅದನ್ನು ತಡ್ಕೋಬೋದು. ಆ ಥರದ್ದು ಒಂದಷ್ಟು ಸಮಸ್ಯೆಗಳಿದೆ ರಂಗಭೂಮಿನಲ್ಲೂ. ಅಲ್ಲೂ ಎಲ್ಲ ಹೇಳಿದ್ನಲ್ಲ, ಎಲ್ಲ ರಂಗದಲ್ಲೂ ಎಲ್ಲ ಥರನೂ ಸಮಸ್ಯೆಗಳಿರುತ್ತೆ ಅಂತ, ಅದರದ್ದೇ ಆದ ಸಮಸ್ಯೆಗಳು ಅವ್ರವ್ರಿಗೆ. ನಾವು ಒಂದಿಷ್ಟು ಇವ್ರದ್ದು ತೇಜಸ್ವರದಲ್ಲಿ ನಾಟಕ ಮಾಡಿದ್ದೀವಿ ಮೇಡಮ್, ಯಾವುದೋ ಕರವಾಲ ಆಗಿರ್ಬೋದು ಮತ್ತು ಕಿರುಗುರಿನ ಕೈಯಾಳಿಗಳು. ನಾವೆಲ್ಲ ಒಂದು ಸೆಟ್ ಆಫ್ ಗ್ರೂಪ್ ಎಲ್ಲ ಕೆಲಸ ಮಾಡ್ತಿದ್ವಿ, ಬೇರೆ ಕಡೆ ಸೇರ್ಕೊಂಡು ಹೋಗೋರು. ಜನ ಬಂದರೆ ಮ್ಯಾನೇಜ್ ಆಗೋದು ಮೇಡಮ್, ಹೌಸ್ಫುಲ್ ಆದರೆ ಮ್ಯಾನೇಜು, ಇಲ್ಲಾಂದರೆ ಹಾಕಿದ್ದು ಬರಲ್ಲ. ಹೌದು, ಪೌರಾಣಿಕದು ಅಷ್ಟೇ, ಅಲ್ಲಿ ಟಿಕೆಟ್ ಶೋ ಏನೇ ಇರಲ್ಲ ಪೌರಾಣಿಕದಲ್ಲಿ. ಅದೇ ಹೇಳಿದ್ನಲ್ಲ, 2.5-3 ಲಕ್ಷ ಬೇಕು ಈಗಿನ ಇದಕ್ಕೆ. ಹಳ್ಳಿಗಳ ಕಡೆ ನಾಟಕ ಆಡ್ತಾರಲ್ಲ, ಈಗ ಅವರು ಊರ ಹಬ್ಬಕ್ಕೆ, ಈಗ ಬರೋ ವರ್ಷ ಊರ ಹಬ್ಬ, ನೀವೊಂದು ತಂಡ ಕಟ್ಕೊಂಡು ಮಾಡಿ ನೀನು ಇಷ್ಟಿಷ್ಟು ಹಾಕು ಅಂತ ಅವ್ರ ಕೈಯಿಂದ ಹಾಕೊಂಡು ಮಾಡಿ, ಏನೋ ಅವ್ರ ಖುಷಿಗೆ ಮಾಡೋ ಅಂಥದ್ದು ಒಂದು ನಾಟಕ ಅವ್ರ ಕೈಯಿಂದ ಹಾಕಿ ಮಾಡ್ತಾರೆ. ಯಾವುದೇ ಒಂದು ಇದಿರಲ್ಲ. ಪೇಮೆಂಟು ಡ್ರಾಮಾ ಮಾಸ್ಟ್ರಿಗೆ ಕೊಡಬೇಕು, ಸೀನ್ಸಿಗೆ ಕೊಡಬೇಕು, ವಾದ್ಯದವ್ರಿಗೆ ಪೇಮೆಂಟ್ ಕೊಡೋದು, ನಮ್ಮ ಲೇಡೀಸ್ಗಳಿಗೆ ಕೊಡಬೇಕು ಪೇಮೆಂಟು. ಅವಾಗೆಲ್ಲ ಕಮ್ಮಿ ಇದ್ರು ಆರ್ಟಿಸ್ಟ್ಗಳು, ಹೆಣ್ಮಕ್ಳು. ಈಗ ಹೆಜ್ಜೆಗೊಬ್ಬರು ಸಿಗ್ತಾರೆ, ಹಾಗಾಗಿ ಅವರವರವರಲ್ಲೇ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ನೋಡಬೇಕು, ಇನ್ಸ್ಟಾಗ್ರಾಮಲ್ಲಿ ಅಕೌಂಟಲ್ಲಿ ಆಕ್ಟರ್ ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ಹೌದು, ಅದು ಒಂದು ರೀತಿ ವರನೂ ಹೌದು, ಶಾಪನೂ ಹೌದು. ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶಗಳು ಅವರಿಂದ ಮರೆಮಾಚ್ತಾ ಇದೆ. ಒಂದು ನೋವಿನ ಸಂಗತಿ ಏನಂದ್ರೆ, ರಂಗಭೂಮಿ ಆಗಿರ್ಬೋದು ಏನೇ ಆಗಿರ್ಬೋದು, ನಿಜವಾಗ್ಲೂ ಟ್ಯಾಲೆಂಟ್ ಇರೋರಿಗೆ ಅಥವಾ ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಅವಕಾಶಗಳಿಲ್ಲ. ಈಗ ಸೀರಿಯಲ್ ನೋಡಿ, ಹಿಂದೆ ಎಲ್ಲ ಸೀರಿಯಲ್ಸಲ್ಲಿ ಎಕ್ಸಾಂಪಲು, ಹಿಂದೆ ಎಲ್ಲ ಈಗ ಒಂದು ಅಜ್ಜಿ ಕ್ಯಾರೆಕ್ಟರ್ ಮಾಡೋರಿಗೆ ಇಂಥ ಏಜ್ ಆಗಿ, ಅಂದರೆ ಅಮ್ಮನ ಕ್ಯಾರೆಕ್ಟರ್ ಆಗ್ಬೋದು ಅಥವಾ ಅಜ್ಜಿ ಕ್ಯಾರೆಕ್ಟರ್ ಆಗ್ಬೋದು, ಅಜ್ಜಿ ಥರ ಕಾಣಬೇಕು, ಅಥವಾ ಅವ್ರಿಗೇನೋ ಒಂದು ಅನುಭವ ಇರಬೇಕು. ಈಗ ಸಣ್ಣ ಪುಟ್ಟ ಹುಡುಗಿಯರ ಅಮ್ಮನ ಕ್ಯಾರೆಕ್ಟ್ರು. ನನ್ಗೆ ಇನ್ನೊಂದು ನೋವಿನ ಸಂಗತಿ ಏನಂದರೆ, ನಮಗಿಷ್ಟು ಈಗ ಏನೋ ಒಂದು ಚೂರು ಒಂದು ಅಣುವಿನಲ್ಲಿ ತೃಣವಷ್ಟಾದರೂ ಟ್ಯಾಲೆಂಟ್ ಇದೆ ನಮಗೆ ಅಲ್ವಾ? ಅಯ್ಯೋ ಅಲ್ಲ, ನಾ ಇಲ್ಲ ಇದು ಸಮುದ್ರ ಇದು, ಇದ್ರಲ್ಲಿ ನಾವೇನು ಈಗ ಇಸ್ತಿರೋ ಮೀನುಗಳು
ನಮ್ಮನ್ನೇನೋ ಒಂದು 4 ಜನ ಗುರುತಿಸ್ತಾರೆ. ಈಗ ಯಾವುದೋ ಒಂದು ಕ್ಯಾರೆಕ್ಟರ್ ಕೊಟ್ಟರೆ ಆಶಾರಾಣಿ ನಿಭಾಯಿಸಬಲ್ಲಳು ಅನ್ನೋ ಒಂದು ಇದಿದೆ. ನಮ್ಮನ್ನು ಕರೆಸ್ತಾರೆ. ಅಂದರೆ ನಾವು ಗೊತ್ತು ಏನು ಅಂತ, ಆಶಾರಾಣಿಯವರ ಗೊತ್ತು ಈ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ನಮ್ಮನ್ನು ಸೀರಿಯಲ್ಗೆ ಲುಕ್ ಟೆಸ್ಟಿಗೆ ಕರೆಸ್ತಾರೆ. ಅದರಿಂದ ಕೆಲವು ನಾನು ಹೋಗಿಲ್ಲ. ಏನಪ್ಪ ಗೊತ್ತಿದ್ದು ಲುಕ್ ಟೆಸ್ಟಿಗೆ ಕರಿತಿರಲ್ಲ. ಕಡೆ ನಾನು ಮನೇಲಿ ಕೂತಾಗ ಅದಕ್ಕೂ ಹೋಗಿದ್ದೀನಿ. ಲುಕ್ ಟೆಸ್ಟ್ಗೆ ಹೋಗಿ ಆಯ್ತಮ್ಮ ಎಲ್ಲ ಇದಾಯಿತು ಫೋನ್ ಮಾಡ್ತೀನಿ ಅಂತಾರೆ. ಫೋನ್ ಮಾಡಲ್ಲ, ಆಯ್ತಾ ಇಲ್ವಾ ಏನೂ ಮಾಡಲ್ಲ. ಕಡೆಗೆ ಯಾವತ್ತೋ ಆ ಸೀರಿಯಲ್ಲು ಟೆಲಿಕಾಸ್ಟ್ ಆಗಿ ಆ ಸೀನ್ ಈ ಕ್ಯಾರೆಕ್ಟರ್ ಅಲ್ವಾ ನಾನು ಮಾಡಿದ್ದು, ಇದೇ ಡೈಲಾಗ್ ಅಲ್ವಾ ನಾನು ಮಾತಾಡಿದ್ದು. ಅಂದರೆ ನೀವು ಅವಾಗಿಂದ ಮಾಡ್ಕೊಂಡು ಅಷ್ಟೆಲ್ಲ ದೊಡ್ಡ ನಾನು ಅನ್ನೋದು ಓಕೆ. ಈಗ ನಾನೊಂದು ಕ್ಯಾರೆಕ್ಟರ್ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಲುಕ್ ಟೆಸ್ಟ್ ಕೊಟ್ಟು ಬಂದೆ. ಆ ಕ್ಯಾರೆಕ್ಟರ್ಗೆ ನಾನು ಅಭಿನಯ ಮಾಡೋಕ್ಕಿಂತ ಚೆನ್ನಾಗಿ ಮಾಡೋರು ಅಥವಾ ಪರ್ಫಾರ್ಮೆನ್ಸ್ ಮಾಡೋರು ಯಾರು ಕೈಲಿ ಮಾಡಿಸಿದ್ರು ಹೌದಪ್ಪ ಒಳ್ಳೆ ಇದು ಮಾಡಿ, ಏನಂದ್ರೆ ಏನೂ ಬರಲ್ಲ ಅಂಥವ್ರು ಮಾಡ್ತಾ ಇದ್ದಾಗ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಅಲ್ಲಿಗೆ ನಮ್ದೇನು ಯೋಗ್ಯತೆನೇ ಇಲ್ವಾ, ನಾವೇನು ನಮ್ಗೆ ಆ ಟ್ಯಾಲೆಂಟೇ ಇಲ್ವಾ, ಏನು ನಡೀತಾ ಇದೆ ಇಂಡಸ್ಟ್ರಿನಲ್ಲಿ ಏನು ಗೊತ್ತಾಗೋದಿಲ್ಲ. ಆಗ ನೋವಾಗುತ್ತೆ. ಅದರಿಂದ ಅರ್ಧಾಗ ಇಲ್ಲಪ್ಪ ಲುಕ್ ಟೆಸ್ಟ್ಗೆಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಸತ್ಯ ಮಾಡೋದು. ಯಾಕಂದರೆ ನಿಮ್ದು ಆಲ್ರೆಡಿ ಪ್ರೂಫ್ ಇದೆ ನಿಮ್ಮದು. ಈಗ ಮಾಡ್ಕೊಂಬಂದವರು ನಾವು ನಿಮ್ಮನ್ನು ಕರೆದಿದ್ದಕ್ಕೆ ಯಾರೋ ಈಗ ಸಿನಿಮಾ ಮಾಡ್ತೀನಿ ಅಂದ್ಕೊಳ್ಳಿ ಮೇಡಮ್, ನಿಮ್ಮನ್ನು ನಾನು ಲುಕ್ ಟೆಸ್ಟಿಗೆಲ್ಲ ಕರೆಯೋಕೆ ಹೋಗಲ್ಲ. ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್ ಇದೆ ಮಾಡ್ತೀರಾ ಅಂತಲೇ ಕೇಳಬೇಕಾಗುತ್ತೆ. ಯಾಕಂದರೆ ಅಷ್ಟು ಅನುಭವ ಇದೆ ನಮ್ಮದು. ಹಂಗೆ ಅದನ್ನ ಬೆಲೆ ಒಂದು ಇರ್ತಲ್ಲ ಮೇಡಮ್, ಗೌರವ ಒಂದು ಇರ್ತಲ್ಲ. ಈಗ ನೋಡಿ ಮೇಡಮ್, ಅವಾಗ ನಾವು ರಂಗೋಲಿ ಸೀರಿಯಲೆಲ್ಲ ಮನೆಯವರೆಲ್ಲ ಕೂತ್ಕೊಂಡು ನೋಡ್ತಿದ್ವಿ, ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡು ನೋಡ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ. ಇವಾಗ 108 ಸೀರಿಯಲ್ಲು ಯಾವ ಚಾನಲ್ ಯಾವ ಸೀರಿಯಲ್ ನೋಡ್ತೀರಾ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಅದಕ್ಕೆ ನೀವು ತಲೆಯಲ್ಲಿ ಕೂತ್ಕೊಂಡಿದ್ದೀರ ಮೇಡಮ್. ನಮಗೆ ಮತ್ತೆ ಕ್ಯಾರೆಕ್ಟರ್ ನೀವು ಹೇಳ್ದಂಗೆ ಅವಾಗ ಏನು ಅದಕ್ಕೆ ಪಾತ್ರಕ್ಕೆ ಏನು ಕೊಡಬೇಕು ರಿಯಲ್ ಆಗಿ ಅದನ್ನ ಕೊಡ್ತಾ ಇದ್ರಿ. ಇವಾಗ ಅದನ್ನ ಹೇಳಿದ್ರಲ್ಲ ಮೇಕಪ್ ಟಚ್ ಅಪ್ ಹಾಕೊಂಡು ಜಸ್ಟ್ ಹಿಂಗೆ ಮಾಡ್ತಾರೆ. ಈಗ ಸ್ಕ್ರೀನ್ ವೈಭವೀಕರಣಕ್ಕೆ ಕೊಡೋವಂಥ ಒಂದು ಏನು ಪ್ರಾಮಿನೆನ್ಸು ಆ್ಯಕ್ಟಿಂಗ್ ಕೊಡಲ್ಲ. ಈಗ ನೋಡಿ ಅವ್ರಿಗೆ ನೋಡೋದಕ್ಕೆ ಚೆನ್ನಾಗಿದ್ದು ಸಣ್ಣ ವಯಸ್ಸಿನ ಹುಡುಗಿಯರು, ಅಂದರೆ ಅಮ್ಮನ ಕ್ಯಾರೆಕ್ಟರ್ ಮಾಡೋದಕ್ಕೂ ಚಿಕ್ಕ ಏಜ್ ಹುಡುಗಿಯರು, ಸಣ್ಣಗಿರಬೇಕು, ತೆಳ್ಳಗಿರಬೇಕು, ಗ್ಲಾಮರಸ್ ಆಗಿರಬೇಕು ಅಂತ ಕೇಳ್ತಾರೆ. ಅವ್ರ ಅನುಭವ ಅದೆಲ್ಲ ಏನು ಅವ್ರು ಇದು ಮಾಡಲ್ಲ. ಅಂಥವ್ರು ಬೇಕು ಅಂತಂದಾಗ ನೀವು ಅವ್ರ ಹತ್ರ ಪರ್ಫಾರ್ಮೆನ್ಸ್ ತೆಗಿಸೋಕ್ಕಾಗಲ್ಲ. ಈಗ ಒಂದು ಸಿಂಪಲ್ ಥಿಂಗ್ ನೋಡಿ, ಒಂದು ಆರ್ಟಿಸ್ಟ್ ಏನೋ ಅಂತ, ಈಗ ನಾನು 1 ದಿನದಲ್ಲಿ ಮಾಡೋ ಕೆಲಸನ ಇನ್ನೊಬ್ರು 3 ದಿನ ಮಾಡ್ತಾರೆ. ಹೌದು, ಪ್ರೊಡಕ್ಷನ್ ಕಾಸ್ಟ್ ಉಳಿಸ್ಬೋದಲ್ಲ ನಾವು. ಅವ್ರು ಅದನ್ನ ಯೋಚನೆ ಮಾಡಲ್ಲ. ಈಗ ಮೇಡಮ್ ನೀವು ಕೆಲಸ ಮಾಡ್ತಿದ್ರೆ ಹೋಗ್ತಾ ಇದ್ದೀರಾ, ಈಗ ನೋಡಿರ್ತಿರಲ್ಲ ಯಾರಾದರೂ ನಿಮ್ಮ ಜೊತೆಗಿದ್ದವರು ಸ್ವಲ್ಪ ಹಿರಿಯ ಕಲಾವಿದರು ಖಾಲಿ ಕೂತ್ಕೊಂಡಿರ್ತಾರಲ್ಲ ಮೇಡಮ್, ಅವರೆಲ್ಲ ಬದುಕು ಹೆಂಗೆ ಮೇಡಮ್ ಪಾಪ ಅವ್ರದ್ದು. ಅದೇ ನಾನು ಹೇಳ್ತಾ ಇದ್ದೀನಿ. ತುಂಬ ನೋಡಿ ಭಗವಂತ ನಮಗೆ ತುಪ್ಪ ಅನ್ನ ಕೊಡಲಿ, ಒಂದು ರಸನ ತಿನ್ನುವಷ್ಟಾದರೂ ನಮಗೆ ದಾರಿ ತೋರಿಸ್ತಾ ಇದ್ದಾನೆ. ತುಂಬ ಜನ ನಮ್ಮ ರಂಗಭೂಮಿಯಲ್ಲೂ ಅಷ್ಟೇ ತುಂಬ ಜನ ಏನೂ ಇಲ್ಲ, ಮಾತ್ರೆಗಳು ತೊಗೊಳಕ್ಕೂ ಆಗದೆ ಅವರು ತುಂಬ ಕಷ್ಟದಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಇರೋರು ಇದ್ದಾರೆ. ಹಾಗಂತ ನಾನೇನು ತುಂಬ ಸುಖವಾಗಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದ ಒಂದು ಇದಿರುತ್ತೆ. ಬಟ್ ತುಂಬ ಅವ್ರಿಗೆ ಅವಕಾಶ ಇದ್ದರೂ ಮಾಡೋಕ್ಕಾಗದೇ ಇರೋಂಥವ್ರು, ಅವ್ರ ಶಕ್ತಿ ಇಲ್ಲದೆ ಇರೋಂಥವ್ರು ಇದ್ದಾರೆ. ಅಂಥವ್ರಿಗೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ. ಬಟ್ ನನ್ನ ಆರ್ಥಿಕ ಪರಿಸ್ಥಿತಿ ಸದ್ಯಕ್ಕೆ ಅದಕ್ಕೆ ಇದಾಗ್ತಿದೆ. ನೋಡೋಣ, ನನ್ನ ದೇವರ ನಾನು ಗಟ್ಟಿ ಆಗಬೇಕು. ಹೌದೌದು. ಯಾಕಂದರೆ ಈಗ ನೋಡಿ ಮೇಡಮ್, ಹಿರಿಯ ಕಲಾವಿದರಾಗಿರ್ಬೋದು, ಬೇರೆ ನಿಮ್ಮ ಜೊತೆಗೆಲ್ಲ ಬಂದವರು ಅಥವಾ ಹಿಂದೆ ಇದ್ದವರು ಈಗ ಬೇರೆ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಜನ ಗುರುತಿಸ್ತಾರೆ ಅವ್ರನ್ನ, ನೀವು ಅವರಲ್ವಾ ಇವರಲ್ವಾ ಅಂತ. ಕೆಲಸ ಮಾಡೋಕ್ಕಾಗಲ್ಲ. ಈ ಕಡೆ ಹೇಳ್ದಂಗೆ ನೀವು ಹೇಳ್ದಂಗೆ ಇಲ್ಲಿ ಈ ಥರ ನಡೀತದೆ ಗ್ಲಾಮರ್ ಇದು ಅಂತ. ಪಾಪ ಅದೇ ಅನ್ಕೊಳ್ತೀನಿ. ಕೆಲವು ಸಲ ನೋಡಿ ತುಂಬ ಈಗ ಏಜ್ ಆಗಿದೆ, ಯಾವುದೋ ಒಂದು ಅಜ್ಜೆ ಕ್ಯಾರೆಕ್ಟರ್ ಬ್ಯಾಂಕ್ ಅಂದಾಗ ಯಾರೋ ಒಬ್ರು ಹಿರಿಯ ಕಲಾವಿದ್ರನ್ನ ಕರ್ಕೊಂಬರ್ತಾರೆ. ಅವ್ರಿಗೆ ವಯಸ್ಸಾಗಿರುತ್ತೆ, ಒಂದು ಶಕ್ತಿ ಇರಲ್ಲ, ಒಂದು ಅವ್ರ ಅವಶ್ಯಕತೆಗೋಸ್ಕರ ಬಂದಿರ್ತಾರೆ. ಅವರೊಂದು ಏನೋ ಒಂದು ಹಸುವೋ ಅಥವಾ ಏನೋ ಒಂಚೂರು ಕೊಡ್ರಪ್ಪ ಅಂತಂದರೆ ಆ ಜಾಗಕ್ಕೆ ತಂದು ಕೊಡೋದಕ್ಕೆ ಎಷ್ಟು ಇರಿಟೇಷನ್ ಮಾಡ್ಕೊಳ್ತಾರೆ ಗೊತ್ತಾ. ಎಷ್ಟು ಸಲ ನಾನು ಬೈದಿದ್ದೀನಿ ಜಾಗ, ಯಾಕಪ್ಪ ಒಂದಷ್ಟು ತಂದು ಕೊಡೋದಕ್ಕೆ ಏನು ನಿಮಗೆ, ಅವ್ರು ಕೂತಿರೋ ಜಾಗಕ್ಕೆ ಬೇರೆ ಏನು ಬೇಡ, ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡಿ ಅಲ್ವಾ ಅಂತ ಎಷ್ಟೋ ಜನಕ್ಕೆ, ಎಷ್ಟೋ ಪ್ರೊಡಕ್ಷನಲ್ಲಿ ನಾನು ಕೆಟ್ಟೋಳಂಗೆ ನಂಗೆ ಮಾಡ್ಕೊಂಡಿರೋದು ಇದೆ. ತೊಂದರೆ ಇಲ್ಲ, ಅದೆಲ್ಲ ಇದೆ. ಅವ್ರು ಏನು ಅನ್ಕೊಂಡ್ರು ಪರವಾಗಿಲ್ಲ. ಹೌದು ಹೌದು. ಆಮೇಲೆ ಅವ್ರಿಗೆ ಪೇಮೆಂಟ್ಗಳು ಕೊಡದೆ ಸತಾಯಿಸೋದು. ನೀವು ಹೇಳ್ದಂಗೆ ಅವಾಗಲೇ ಈಗ ರಿಜೆಕ್ಟ್ ಮಾಡ್ತಾರಲ್ವ, ಏನು ಆಯಿತು ಎತ್ತಾಯಿತು ಅಂದರೆ ಇಲ್ಲ ಮೇಡಮ್ ಅದು ಚಾನಲಿಂದ ಬೇಡ ಅಂದರು ನಿಮ್ಮನ್ನ ಅಂತ. ಈಗ ಅದೊಂದು ಡೈಲಾಗು, ಹೊಸ ಡೈಲಾಗ್, ಚಾನಲಲ್ಲಿ ರಿಜೆಕ್ಟ್ ಮಾಡಿದ್ರು ಅಂತ. ಈಗ ಚಾನಲಲ್ಲಿ ನಾವು ಹೋಗಿ ಕೇಳಲ್ಲ, ಯಾರನ್ನಂತ ಕೇಳೋಣ. ರಿಜೆಕ್ಟ್ ಕಡೆಗೆ ಸರಿ ನಾನು ರಿಜೆಕ್ಟ್ ಮಾಡೋಕ್ಕೆ ಒಂದು ರೀಸನ್ ಕೊಡ್ರಪ್ಪ. ನೀವು ಚೆನ್ನಾಗಿ ಮಾಡಿಲ್ಲ, ನಿಮ್ಮ ಲುಕ್ ಚೆನ್ನಾಗಿರಲಿಲ್ಲ, ಏನೋ ಒಂದು ರೀಸನ್ ಕೊಡಿ. ಇಲ್ಲ ಮೇಡಮ್ ಎಲ್ಲ ಚೆನ್ನಾಗಿತ್ತು, ನಮ್ಗೆ ಓಕೆ ಆಗಿತ್ತು, ಚಾನಲ್ ಬೇಡ ಅಂದರು, ಗೊತ್ತಿಲ್ಲ ಮೇಡಮ್ ಏನಂತ ಅಂತಾರೆ. ಆಗಾಗ ನೋವಿದೆಯಲ್ಲ, ಅಯ್ಯೋ ಅಲ್ಲಿಗೆ ನಮಗೇನು ಯೋಗ್ಯತೆನೇ ಇಲ್ಲ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಅಂದರೆ ಈಗೆಲ್ಲ ಒಂಥರ ಮೆಕ್ಯಾನಿಕಲ್ ಆಗಿಬಿಟ್ಟಿದೆ ಬೇರೆಯವರೇ. ಒಂದು ವ್ಯಕ್ತಿತ್ವಕ್ಕೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಈಗ.
ಒಂದೊಂದ್ಸಲ ನಮ್ಮ ಜಾಸ್ತಿ ಒಳ್ಳೆತನನೇ ನಮಗೆ ಮುಳು ಆಗೋವಂಥದ್ದು, ಶತ್ರು ಆಗೋವಂಥದ್ದು ಇದೆ. ಸತ್ಯ ಮೇಡಮ್. ತುಂಬ ಒಳ್ಳೆತನನೂ ಇರಬಾರ್ದು. ಕೆಲವರೆಲ್ಲ ನೋಡ್ತೀನಲ್ಲ, ಮೊನ್ನೆ ಬಂದ್ರೆ ಹ್ಞೂ ಅಂತ ಆ್ಯಟಿಟ್ಯೂಡ್ಗಳು ಮಾಡ್ಕೊಂಡು ಒಂದೊಂದ್ಸಲ ಹಂಗಿರೋದೇ ಚಂದ ಅನ್ಸ್ಬಿಡುತ್ತೆ. ಆದರೆ ಅದು ನಮಗೆ ಬರಲ್ಲ. ಏನು ಮಾಡ್ತೀರಿ? ಇಲ್ಲ, ಅದು ಒಳ್ಳೇದು ಬರಬಾರ್ದು ಮೇಡಮ್. ಆ್ಯಕ್ಚುಲಿ ರಜನಿಕಾಂತ್ ಒಂದು ಕಡೆ ಹೇಳ್ತಾರೆ ಮೇಡಮ್, ಅದು ಒಳ್ಳೆತನ ಇರಬೇಕು, ಅತಿ ಒಳ್ಳೆತನ ಇರಬಾರ್ದು. ಹೌದು, ಒಳ್ಳೆತನ ಇರ್ಬೇಕು ನಿಮ್ಮ ಹತ್ರ, ಅತಿಯಾಗಿ ಇರಬೇಕು ಬರೋದು. ನೋಡಿ, ಕೆಲವೊಂದು ಬೇಸಿಕ್ ನೀಡ್ಸ್ನ ನಾವು ಡಿಮ್ಯಾಂಡ್ ಮಾಡಲೇಬೇಕು. ಕೆಲವೊಂದು ಸಾರ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದ್ರು ಮಾಡ್ಬಿಡ್ತೀವಿ. ಇಲ್ಲಪ್ಪ ನನಗೆ ಚೇರ್ ಬೇಕೇ ಬೇಕು ಅಂದ್ರೆ ತಂದು ಹಾಕ್ಬೇಕು ಅವರು. ಹಂಗೆ ಮಾಡ್ಕೋಬೇಕು ನಾವು. ಅಂದರೆ ನಾನು ಇದಾಗಿ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಬೇಸಿಕ್ ನೀಡ್ಸು ಕೊಡಲ್ಲ ಕೆಲವು ಕಡೆ. ಹೌದು. ಅಯ್ಯೋ ಎಷ್ಟು ಇದು ಮಾಡ್ತಾರೆ ಅಂತಂದರೆ ಒಂದೊಂದ್ಸಲ ಬೇಡವೇ ಬೇಡಪ್ಪ, ಇಂಡಸ್ಟ್ರಿನೇ ಬೇಡ ಅನ್ನಿಸ್ಬಿಡುತ್ತೆ. ಒಂದೊಂದ್ಸಲ ಯಾರೋ ಒಬ್ರು ಮಾಡ್ತಾರೆ ಅಂದರೆ ಎಲ್ಲರೂ ಹಾಗಿರ್ತಾರ, ಆದರೆ ಇಂಡಸ್ಟ್ರಿ ಬಿಟ್ಟು ಏನು ಮಾಡೋಣ ನಾವು ಅನ್ನೋದು ಬಂದ್ಬಿಡುತ್ತೆ ಒಂದೊಂದು. ಅದೇ ಮೇಡಮ್, ನಾವು ಈ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಕರೆಸ್ದಾಗ ಫಸ್ಟು ಊರಿಂದ ನೋಡಿರ್ತೀವಲ್ಲ ಆ ಪಾತ್ರಗಳೆಲ್ಲ, ಕರೆಸ್ದಾಗ ಮೇಡಮ್ ಅವ್ರನ್ನ ನಮ್ಮ ಜೊತೆ ಅಂದರೆ ಸಿಂಕ್ ಆಗ್ತಾರೋ ಇಲ್ವೋ, ಅವ್ರನ್ನ ಹೆಂಗೆ ನೋಡ್ಕೋಬೇಕು, ನಾವು ಬೇರೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಮಾಡ್ತಾ ಇದ್ವಿ, ಅದೇ ಥರ ಅನ್ಕೊಂಡಿದ್ವಿ ಮೇಡಮ್ ನಾವು. ಬಟ್ ನೀವು ಬಂದಾಗ ಆರಾಮಾಗಿ ನೀವು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನೀವೇ ಮೇಕಪ್ ಮಾಡ್ಕೊಂಡು ನೀವು ನಾವು ಇದನ್ನೇ ಮಾಡಲಿಲ್ಲ ನಿಮಗೆ. ಎಲ್ಲರೂ ಅಷ್ಟೇ. ಇವುಗಳು ಅಂತಲ್ಲ ಯಾರು ಮಾತಾಡಿಸ್ಬೇಕು ಅಂದ್ರೆ ಆಚೆ ಕಡೆ ಯಾರು ಇವರು ಸೀರಿಯಲ್ ಮಾಡಿದವ್ರಲ್ವಾ, ಅಯ್ಯೋ ಮಾತಾಡ್ತಾರಲ್ವ ಹಂಗೆ ಹಿಂಗೆ ಹಂಗೆ ಕೆಲವರು ಅವಳು ಯಪ್ಪ ಬೇಡಮ್ಮ ಅವಳು ಸವಾಸನೆ ಬೇಡ ಬಂದ್ಬಿಡ್ರಿ ಹಂಗೆ ಹಿಂಗೆ. ನಾನೇ ಕಡೆಗೆ ಏನಮ್ಮ ಮಾತಾಡಿಸ್ಬೇಕಾ, ಬನ್ನಿ ಒಂದು ಫೋಟೋ ತಗೊಳ್ಳೋಣ ಬನ್ನಿ ನಾನೇ ಕರಿತೀನಿ. ಏನಿದೆ ಅದರಲ್ಲಿ ಅಂದರೆ ನೀವೆಲ್ಲ ನಮ್ಮ ಎಕ್ಸ್ಟೆಂಡ್ ಫ್ಯಾಮಿಲಿ. ಈಗ ನಮ್ಮ ಫ್ಯಾಮಿಲಿಗಿಂತ ನಿಮ್ಗಳ ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈಗ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳಿ, ಈಗ 6-6:30 ಲೊಕೇಶನಲ್ಲಿ ಇರ್ಬೇಕಂದ್ರೆ 4-4:15 ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ. ಅಷ್ಟೊತ್ತಿಗೆ ಮನೆಯಲ್ಲಿ ಯಾರು ಎದ್ದಿರಲ್ಲ, ಎದ್ದು ನಾವು ಬರ್ತೀವಿ. ಮತ್ತು ರಾತ್ರಿ 9, 10, 11, 12 ಆದರೂ ಆಯಿತು, ಎಲ್ಲ ಮಲಗಿರ್ತಾರೆ. ನಾವೇನು ಮಾತಾಡೋಕ್ಕಾಗಲ್ಲ. ನಾವೇನು ಇಲ್ಲಿದ್ದೀವಲ್ಲ, ನಾವು ಈ ಎಕ್ಸ್ಟೆಂಡ್ ಫ್ಯಾಮಿಲಿ ಜೊತೆ ನಾವು ಎಷ್ಟು ನಗ್ನಗ್ತಾ ಸಂತೋಷವಾಗಿರ್ತೀವಿ, ಖುಷಿಯಾಗಿರ್ತೀವಿ, ನಮ್ಮ ಬಾಂಡಿಂಗ್ನ ಚೆನ್ನಾಗಿ ಇಟ್ಕೊಂಡಿರ್ತೀವಿ. ನಮ್ಮ ಔಟ್ಪುಟ್ ಹಾಗೆ ಬರುತ್ತೆ. ನಾನೇನೋ ದಿಮಾಗ್ ತೋರಿಸ್ಕೊಂಡು ನಿಮ್ಮ ಹತ್ರ ಇದು ಮಾಡಿ ನಾನು ಜಾಸ್ತಿ ಮಾತಾಡಿದೆ, ಏನೋ ಮುಖ ಗಂಟಾಕೊಂಡೆ, ಯಪ್ಪ ಇವ್ರ ಹತ್ರ ಹೆಂಗೆ ಮಾತಾಡೋದು, ಆ ಒಂದು ಭಯದಲ್ಲಿ ನೀವೇನು ಮಾಡ್ತೀರಿ, ಆ್ಯಕ್ಟಿಂಗು ಚೆನ್ನಾಗಿ ಅಂದರೆ ಆ ಒಂದು ಇದು ಬರಲ್ಲ ಅಲ್ವಾ, ಬೋಲ್ಡ್ನೆಸ್ ಬರಲ್ಲ. ನನ್ಗೆ ಯಾವತ್ತೂ ಗೊತ್ತಿಲ್ಲ, ನಾನು ಎಷ್ಟೋ ಸಲ ನೀವು ನಂಬಲ್ಲ, ಔಟ್ಡೋರ್ ಶೂಟಿಂಗ್ ಹೋದಾಗ ನಾನು ಅವಾಗೆಲ್ಲ ಅಮ್ಮನಾಗಮ್ಮ ಅವೆಲ್ಲ ಮಾಡುವಾಗ ಔಟ್ಡೋರ್ ಕಾಡುಗಳಲ್ಲಿ ಶೂಟಿಂಗ್ ಇರೋದು. ಸಡನ್ನಾಗಿ ಕಾಸ್ಟ್ಯೂಮು ಬೇರೆದೇನೋ ಚೇಂಜ್ ಮಾಡಬೇಕಾಗ್ತದೆ. ಕಾಡಲ್ಲಿ ಏನೂ ಇರ್ತಾ ಇರಲಿಲ್ಲ, ಅಲ್ಲಿ ಇದ್ದಿಲ್ಲ ಏನು ಕ್ಯಾರವನ್ ಗಿರವನ್ ಏನು, ಅದು ಏನು ಒಂದು ಚೇರ್ ತೊಗೊಂಡೋ ಒಂದು ಸ್ಕೂಟ್ರು ಬರಲ್ಲ, ಅಂತ ಜಾಗ ನಡ್ಕೊಂಡು ಹೋಗ್ತಾ ಇದ್ವಿ. ಅವಾಗೆಲ್ಲ ನಾನೇನು ಮಾಡ್ತಾರೆ, ಅಮ್ಮ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು, ಏನು ಮಾಡ್ಬೇಕಮ್ಮ ಅಂದರೆ ಒಂದು 4 ಹುಡುಗರನ್ನ ಕರಿಯಪ್ಪ ಅಂದ್ಬಿಟ್ಟು ಬ್ಲ್ಯಾಕ್ ಕ್ಲಾತ್ ಇಡಿಸ್ಬಿಟ್ಟು ಚೇಂಜ್ ಮಾಡ್ಕೊತಾ ಇದ್ದೆ. ನನಗೆ ಚೇರ್ ಬೇಕು, ನಾನು ಎಷ್ಟೋ ಸಲ ಸ್ಮಶಾನದಲ್ಲಿ ಇದು ಇರುತ್ತಲ್ವ ಗೋರಿಗಳ ಮೇಲೆ ಕೂತ್ಕೊಂಡಿದ್ದೀನಿ. ಏನು ಅಡ್ಜಸ್ಟ್ ನಾನು ತುಂಬಾ ಅಡ್ಜಸ್ಟ್ ಆಗ್ತೀನಿ. ಆಮೇಲೆ ನೀವು ಹೇಳ್ದಂಗೆ ಇತ್ತೀಚೆಗಂತೂ ತುಂಬ ಹೊಸ ಹುಡುಗರು ಫೋನ್ ಮಾಡ್ತಾನೆ ಇರ್ತಾರೆ, ಅಮ್ಮ ನಾನು ಇದು ಮಾಡ್ತಾ ಇರ್ತೀವಿ, ಲೋ ಬಜೆಟ್ ಏನು ಕೊಡ್ಬೇಕು, ನನ್ನ ಪೇಮೆಂಟ್ ನೀವು ಕೇಳಬೇಡಿ, ನಿಮ್ಮ ಬಜೆಟ್ ಏನು ಹೇಳಿ, ನೀವೇನು ಕೊಡ್ತೀರಾ ಹೇಳಿ, ಇಲ್ಲಮ್ಮ ನೀವು ಹೇಳಿ ಅಂತ. ಇಲ್ಲಪ್ಪ ನನ್ನ ಪೇಮೆಂಟ್ ಕೇಳಿದ್ರೆ ನೀವು ನನಗೆ ಮತ್ತೆ ಫೋನೇ ಮಾಡಲ್ಲ, ನಿಮ್ಮ ಪೇಮೆಂಟ್ ಹೇಳಿ ಅಂತೀನಿ. ಇಷ್ಟಿದೆಯಮ್ಮ ಇಷ್ಟಿದೆಯಮ್ಮ, ಆಯಿತು ಬರ್ತೀನಿ ಹೋಗ. ಹೌದು, ನಾನು ಆವಾಗಲೇ ಹೇಳಿದ್ನಲ್ಲ ನೋಡಿ, ಹೊಸಬ್ರಿಗೆ ಶಾರ್ಟ್ ಮೂವಿ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ನಾವುಗಳೇ ನಮ್ಮಂಥವ್ರು ಸ್ವಲ್ಪ ನಾವು ಎಕ್ಸ್ಪೀರಿಯನ್ಸ್ ಇರೋವಂಥವ್ರು, ನಾವು ಸೀನಿಯಾರಿಟಿ ಇರೋವಂಥವ್ರು ನಾವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಈಗ ಹೊಸಬ್ರು ನೀವು, ಇನ್ನೊಂದು 2 ವರ್ಷ ಹೋದರೆ ನೀವೇ ಸೂಪರ್ ಸ್ಟಾರ್ಗಳಲ್ಲ ಅಲ್ವಾ? ನಾನು ನಿಜ ಯಾರ ಹತ್ರನೂ ಪೇಮೆಂಟ್ ಡಿಮ್ಯಾಂಡ್ ಮಾಡಲ್ಲ ವೀರವ್ರೆ. ನನಗೆಲ್ಲರೂ ಅದೇನೇ ಇದು ಮಾಡೋದು. ನಾವು ಹಂಗೂ ಒಂದೊಂದು ಸಲ ನನ್ನ ಮಗ ಹೇಳ್ತಾ ಇರ್ತಾನೆ, ಅಮ್ಮ ಮಮ್ಮಿ ಏನಮ್ಮ ನೀವು ಯಾರ ಹತ್ರ ಏನೂ ಕೇಳಲ್ಲ, ಹಂಗೆ ಹೇಳ್ಬಿಡ್ತಾರೆ, ಸುಮ್ಮನೆರಪ್ಪ ಎಲ್ಲ ಹೊಸ ಹುಡುಗರು ಏನೋ ಪಾಪ ಕಷ್ಟಪಟ್ಕೊಂಡು ಮಾಡ್ತಿದ್ದಾರಂತೆ, ಇದು ಮಾಡ್ತಾರೆ, ಮಾಡೋಣ ಬಿಡು ಅಂತ ಅವ್ನು ಹಂಗೆ ಹೇಳ್ತಾನೆ ಅಷ್ಟೇ. ಅವನು ಕೂಡ ಹಂಗೇನೆ ಪೇಮೆಂಟ್ ಡಿಮ್ಯಾಂಡ್ ಮಾಡಲ್ಲ. ಇನ್ನೊಂದು ಮೇಡಮ್, ಈ ಥರ ಟಾಕ್ ಬಂದಿದೆಯಾ ಅಂದರೆ, ನೀವು ಸಿನಿಮಾ ಮಾಡ್ತಾಯಿದ್ರಿ, ಸೀರಿಯಲ್ ಮಾಡ್ತಾಯಿದ್ರಿ, ಅಲ್ಲಿ ಬ್ಯುಸಿ ಆಗಿದ್ರೆ, ಈ ಶಾರ್ಟ್ ಫಿಲ್ಮ್ಗೆಲ್ಲ ಬಂದ್ರಲ್ಲ, ಅಲ್ಲೇನೋ ಗಿಡ್ತಾ ಇಲ್ಲ ಅವ್ರ ಕ್ಯಾರೆಕ್ಟ್ರು, ಇಲ್ಲಿ ಸ್ಟೋರಿ ಶಾರ್ಟ್ ಫಿಲ್ಮ್ ಇಲ್ಲ, ಖಂಡಿತ ಇಲ್ಲ, ಆ ಥರದ್ದು ಬಂದೇ ಇಲ್ಲ. ಇನ್ನೂ ಏನು ಕೇಳ್ತಾರೆ ಅಂದರೆ, ಇಷ್ಟು ದಿನ ನೀವು ಯಾಕೆ ಮಾಡಲಿಲ್ಲ, ಮಾಡ್ಬೋದಾಗಿದೆ, ಪಾಸಿಟಿವ್ ಆಗೇ ಇದೆ ನನಗೆ. ಈಗ ಹೇಳ್ತಾ ಇದ್ದೀನಲ್ಲ, ಅವಾಗೆಲ್ಲ ಅಮ್ಮನಾಗಮ್ಮ ರುದ್ರಾಣಿ ಅಲ್ವಾ ನೀವು, ರಂಗೋಲಿ ಅಲ್ಬೇಲು ಅಲ್ವಾ ನೀವು ಅಂತ ಕೇಳ್ತಾ ಇದ್ದವರು, ಈಗೇನು ಮಾಡ್ತಾರೆ ಅಂತಂದರೆ, ನೀವು ಅವರು ಶಾರ್ಟ್ ಮೂವಿ ಅಂತ ಹೇಳಕ್ಕೆ ಬರಲ್ಲ. ಈ ರೀಲ್ಸಲ್ಲಿ ನೋಡಿದೆ ನಾನು, ಈಗ ತಾನೇ ನಿಮ್ಮದೇ ರೀಲ್ಸ್ ನೋಡಿದೆ, ರೀಲ್ಸ್ ಅಂತಾರೆ, ರೀಲ್ಸ್ ಅಂತ ನೋಡಿದೆ. ಈಗ ನೋಡಿ, ಸೀರಿಯಲ್ನ ವರ್ಷಾನುಗಟ್ಟಲೆ ಕುತ್ಕೊಂಡು ನೋಡೋದಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ. 2-2.5 ಗಂಟೆ ಸಿನಿಮಾನೂ ಕೆಲವ್ರು ನೋಡಲ್ಲ ಬಂದು ಥಿಯೇಟ್ರಿಗೆ. ಇದು 20 ನಿಮಿಷ 25 ನಿಮಿಷ ಹಾಫ್ ಅನ್ ಅವರ, ಅಲ್ಲೇ ಎಲ್ಲ ಬಸ್ ಬರೋದ್ರಿಂದ ಕಾಯೋವಾಗಲೇ ಇಯರ್ಫೋನ್ ಹಾಕೊಂಡು ಅಲ್ಲೇ ನೋಡ್ಬಿಟ್ಟಿರ್ತಾರೆ. ಅಂದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಅವ್ರಿಗೆ ಒಂದು ರಿಲ್ಯಾಕ್ಸ್ ಆಗ್ಬಿಡುತ್ತೆ ಅವ್ರ ಮೈಂಡ್. ಶಾರ್ಟ್ ಮೂವಿ ಅನ್ನೋದು ಅಷ್ಟು ಇಂಪ್ಯಾಕ್ಟ್ ಮಾಡೋ, ಫನ್ ಆಗಿರುತ್ತೆ, ಅವ್ರಿಗೊಂದು ಏನೋ ಮೈಂಡ್ ರಿಲ್ಯಾಕ್ಸೇಷನ್ ಕೊಡುತ್ತೆ. ತುಂಬ ಜನ ಅದೇ ನೋಡ್ತಿದ್ದೀವಿ ಮೇಡಮ್, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದು ನೋಡಿದ್ವಿ ಇದು ನೋಡಿದ್ವಿ ಅಂತ ಇರ್ತಾರೆ.
ಆ್ಯಕ್ಚುಲಿ ಒಂದು ಅದು ಪುಣ್ಯನೂ ಇರ್ಬೋದು ಮೇಡಮ್. ಯಾಕಂದರೆ ರಂಗಭೂಮಿ ಇದ್ರೆ ಸಿನಿಮಾ ಬೇಡ ಅಂದ್ರೆ ಕರ್ಕೊಂಡು ಅಲ್ಲಿಗೆ ಬಂತು, ಕಿರುತೆರೆಗೆ ಬಂದ್ರಿ ಅಲ್ಲಿಂದ. ಅಂದರೆ ಜನ್ರೇಷನ್ ಹೆಂಗೆ ಹೋಗ್ತಾ ಇದೆಯಲ್ಲ ಆ ಪ್ರಕಾರ ಹೋಗ್ತಾ ಇದ್ದಾರೆ ನೀವು. ಹೌದೌದು, ಹೋಗ್ಲೇಬೇಕಲ್ಲ. ಯಾಕೆಂದ್ರೆ ಅಲ್ಲ ನೀವು ಬೇಡ ಅಂದರು ಆ್ಯಕ್ಚುಲಿ ಹುಡ್ಕೊಂಡು ಬರ್ತಾ ಇದೆ ನಿಮಗೆ. ಅದು ಡ್ರಾಮಾ ಬೇಡ ಅಂದೆ ಎಳ್ಕೊಂಬಂತು, ಸೀರಿಯಲ್ ಮಾಡಲ್ಲ ಅಂದೆ ಎಳ್ಕೊಂಬಂತು, ಸಿನಿಮಾ ಮಾಡಲ್ಲ ಅಂದೆ ಎಳ್ಕೊಂಬಂತು, ಶಾರ್ಟ್ ಮೂವಿ ಮಾಡಲ್ಲ ಅಂದೆ ಎಳ್ಕೊಂಬಂತು. ಇದು ಬಿಡ್ಲಾಗದ ನಂಟು ನನಗೆ, ನಾನು ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಬೇಕು ಅಂತ ಸಿಗಲ್ಲ ಮೇಡಮ್, ಅವಕಾಶಗಳು ಸಿಗಲ್ಲ. ಬೇಡ ಅಂದ್ರೆ ಬಟ್ ಜನರೇಷನ್ ಜೊತೆ ಕ್ಯಾರಿ ಆಗ್ತಾ ಇದ್ರಿ ನೀವು. ಹೌದೌದು, ಅದು ತುಂಬಾ ಅದು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈಗಿನ ಹುಡುಗರುಗಳು ಇನ್ನು ಏನೋ ಈ ಕ್ಯಾರೆಕ್ಟರ್ಗಳು ಇನ್ನೂ ಸಣ್ಣ ಹುಡುಗಿಯರು ಬೇಕು ಅಂದೇ ನಮಗೆ ಅವಕಾಶ ಕೊಡ್ತಾ ಇದ್ದಾರಲ್ಲ, ಅದು ಖುಷಿ ಆಗುತ್ತೆ ನನಗೆ. ಮತ್ತೆ ನೀವು ಎಲ್ಲ ಥರ ಮೋಲ್ಡ್ ಆಗ್ತೀರಾ, ಅದು ಇಂಪಾರ್ಟೆಂಟ್. ಅದು ಆಗಲೇಬೇಕು. ಯಾರೋ ಹೊಸಬರಿಗೆ ಬಂದು ನೀವು ಸಪೋರ್ಟ್ ಮಾಡ್ತೀರಲ್ಲ, ಅದು ಭಾಳ ಮ್ಯಾಟ್ರ್ ಆಗುತ್ತೆ. ಅವಾಗ ಓ ಇಲ್ಲ ಮೇಡಮ್ ಸಪೋರ್ಟ್ ಮಾಡ್ತಾರಂತ ನಾನು ಖಂಡಿತ ಇದ್ರ ಮೂಲಕ ಹೇಳ್ತೀವಿ ಮೇಡಮ್. ಅವಕಾಶಗಳು ಮೇಡಮ್ ತುಂಬ ಸಿಂಪಲ್ ಮೇಡಮ್. ಯಾಕಂದರೆ ನೀವು ಬಂದಾಗ ನನಗೆ ಅದೇ ಅನಿಸ್ತು ಮೇಡಮ್. ಯಾಕಂದ್ರೆ ನಾವು ಹಂಗೆ ನೋಡಿರ್ತೀವಲ್ಲ, ಬಂದು ನೀವೇ ಮೇಕಪ್ ಮಾಡ್ಕೊಂಡ್ರಿ, ಕಾಸ್ಟ್ಯೂಮ್ ಟಕ್ ಅಂತ ನಾವು ಮಾಡೋಕ್ಕಿಂತ ಮುಂಚೆ ಚೇಂಜ್ ಮಾಡ್ಕೊಂಡು ಬರ್ತೀರ. ನಾನು ತುಂಬ ಫಾಸ್ಟು ಹೇಳಿದ್ನಲ್ಲ, ಅದು ನಮ್ಗೆ ಪೌರಾಣಿಕ ರಂಗಭೂಮಿ ಕಲಿಸಿರೋಂಥದ್ದು. ಅಲ್ಲೇ 4-5 ಕ್ಯಾರೆಕ್ಟರ್ ಮಾಡ್ತೀವಿ. ಅವ್ರು ಒಂದು ಹಾಡು ಹೇಳೋಷ್ಟೇ ನಾವು ಇಡೀ ಜ್ಯುವೆಲರಿ, ಅದು ಹೆವಿ ಜ್ಯುವೆಲರಿ, ಸೀರೆಗಳು ಎಲ್ಲ ಗೊತ್ತಲ್ಲ ನಿಮಗೆ ಪೌರಾಣಿಕ ರಂಗಭೂಮಿ, ಅದೆಲ್ಲ ಚೇಂಜ್ ಮಾಡ್ಕೊಂಡು ಇನ್ನೊಂದು ಕ್ಯಾರೆಕ್ಟರ್ಗೆ ಹೋಗಿರ್ಬೇಕು ನಾವು. ಆ ಫಾಸ್ಟ್ನೆಸ್ ಕಲಿಸಿರೋದೇ ನಂಗೆ ರಂಗಭೂಮಿ. ಎಲ್ಲ ಅದೇ ಹೇಳ್ತಾರೆ ಹುಡುಗಿಯರು ಬಂದು, ಇನ್ನೂ ಅವರು ಒಂದು ಸೀರೆ ಉಟ್ಕೊಳ್ಳೋಕೆ ಎಷ್ಟೊತ್ತಮ್ಮ ಮಾಡ್ತೀರಾ ನೀವು ಅಂತ ನಾನು ಕೇಳ್ತಾ ಇರ್ತೀನಿ. ಅರ್ಧ ಗಂಟೆ 3/4 ಗಂಟೆ ಆದರೂ ಸೀರೆಗಳು ಉಟ್ಕೊಳ್ಳಲ್ಲ. ಎಷ್ಟೋ ನಾನು 4 ಸರಿ ಚೇಂಜ್ ಮಾಡಿಬಿಟ್ಟಿರ್ತೀನಿ. ಅವ್ರೇನು ಮಾಡ್ಬಿಡ್ತಾರೆ ಗೊತ್ತಾ, ಒಂದೊಂದ್ಸಲ ಚೇಂಜ್ ಮಾಡೋಕೆ ಕಳಿಸ್ತಾರೆ, ಹಿಂಗೆ 4 ಜನ ಕಳಿಸ್ತಾರೆ ಅನ್ಕೊಂಡು. ನಾನು ಪಟ್ಟಂಚ ಅಮ್ಮ ನೀವು ಆಚೆ ಹೋಗ್ಬೇಡಿ, ನೀವು ಆಚೆ ಹೋದ್ರೆ ನಮ್ಮನ್ನು ಕರೀತಾರೆ. ಇಲ್ಲಿ ಆಶ್ರಮ ಚೇಂಜ್ ಮಾಡ್ತಾ ಇದ್ದಾರೆ ಡ್ರೆಸ್ ಚೇಂಜ್, ಅವ್ರು ಆಶ್ರಮ ರೆಡಿಯಾಗಿರ್ತಾರೆ, ನೀವು ಅವ್ರ ಮೇಲೆ ಹೇಳ್ಬೇಡಿ, ಅವ್ರು ಸುಳ್ಳು ಹೇಳ್ಬಿಡಿ, ಕಳಿಸಿ ನೀವು ಅವ್ರನ್ನ ಆಚೆ ಅಂತ ಇರ್ತಾರೆ. ಮತ್ತೆ ಅದರಿಂದ ಟೈಮ್ ಉಳಿತೇವೆ ನಾವು, ಸೇವ್ ಆಗುತ್ತೆ, ಕೆಲಸನೂ ಜಾಸ್ತಿ ಮಾಡ್ಕೋಬಹುದು ನಾವು. ನೋಡಿ ಒಬ್ರು ಯಾರೋ ಒಬ್ರು ಶಾರ್ಟ್ ಮೂವಿನೋ ಸಿನಿಮಾನೋ ಇನ್ನೊಂದು ಮತ್ತೊಂದು ಬಂಡವಾಳ ಹಾಕಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ನಮಗೆ ರೆಸ್ಟ್ ಕೊಡಲ್ಲ, ನಮಗೆ ಇದು ಮಾಡೋಕ್ಕೆ ಟೈಮ್ ಕೊಡಲ್ಲ. ಡ್ರೆಸ್ಸು ಕ್ವಿಕ್ಕಾಗಿ ಮಾಡಿ, ಚುರುಕಾಗಿರಿ, ಎನರ್ಜಿಯಾಗಿರಿ. ಆ ಎನರ್ಜಿನ ಇಟ್ಕೊಳ್ಳಿ ನೀವು. ಆ ಎನರ್ಜಿಯಿಂದ ಕೆಲಸ ಮಾಡೋ ಇದೇ ಬೇರೆ, ಮಜಾನೇ ಬೇರೆ. ಬೇಗ 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 ಮಾಡ್ತಾರೆ, ಬೇಗ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದಲ್ಲ. ಇಲ್ಲ ಮುಗಿಯಲ್ಲ, ಯಾಕೆ ಅಂತ ಒಬ್ಬನೇ ರಗ ಆಡ್ತೀರಾ?